ಸರ್ ನಾನು ನಿಜವಾಗ್ಲೂ ಕೆಲಸ ಮಾಡಿದ್ದೀನಿ ಸರ್, ನಿಜವಾಗ್ಲೂ ಹಿಂಗೆಲ್ಲ ಹೇಳ್ಬೇಡಿ ಸರ್, ಇನ್ನೂ ಬೇಕಾದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಸರ್ ಅಂದರೆ, ಇಲ್ಲಪ್ಪ ನೀವು ಕೆಲಸ ಮಾಡಿದ್ದೀರಾ, ಬಟ್ ಆ್ಯಕ್ಚುಲಿ ಏನಂದರೆ ನೀವು ಕೆಲಸ ಮಾಡಿರೋದನ್ನ ಎಕ್ಸ್ ಆ್ಯಕ್ಸಿಸಲ್ಲಿ ಹಾಕಿದ್ರೆ ಗ್ರಾಫಲ್ಲಿ, ಆಮೇಲೆ ನೀವು ಕಂಪ್ನಿಗೆ ಕೊಟ್ಟಿರೋ ಟೈಮ್ನ ವೈ ಆ್ಯಕ್ಸಿಸಲ್ಲಿ ಹಾಕಿದ್ರೆ ಮಿಡಲ್ ಫಿಂಗರ್ ಬರ್ತಾ ಇದೆ ಪವನ್. ಏನು ಮನೆ ಚೆನ್ನಾಗಿದೆಯಾ? ಸೂಪರ್, ನೈಸ್. ಸೊ ಯಾರ್ಯಾರಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಯಾರಿದ್ರ ಕೈ ಎತ್ತಿ? ಎಲ್ಲರೂ ನೋಡಿದಾಗ ಇದೇ ಪ್ರಾಬ್ಲಮ್ಮು. ಇವಾಗೆಲ್ಲ ಒಂದು ಡಿಸ್ಕಷನ್ ಬೇರೆ ಬಂದ್ಬಿಟ್ಟೈತೆ, ಬಡವ್ರ ಮಕ್ಕಳು ಬೆಳಿಬೇಕಾ, ಮಿಡಲ್ ಕ್ಲಾಸ್ ಮಕ್ಕಳು ಬೆಳಿಬೇಕಾ, ಇಲ್ಲ ಶ್ರೀಮಂತರು ಬೆಳಿಬೇಕಾ ಅಂತ. ಅಲ್ಲೂ ನಮ್ಮ ಬಗ್ಗೆ ಡಿಸ್ಕಸ್ ಯಾರು ಮಾಡಲ್ಲ ಗುರು, ನಿಜಾಲು. ಅಲ್ಲ, ಬಡವ್ರ ಮಕ್ಕಳು ಬೆಳಿಬೇಕು ನಿಜ, ಶ್ರೀಮಂತರ ಮಕ್ಕಳು ಬೆಳಿಬೇಕು ನಿಜ, ಮಿಡಲ್ ಕ್ಲಾಸ್ ಮಕ್ಕಳು ಏನು ಮಾಡ್ಬೇಕು ಹೇಳಿದ್ರು? ಅಯ್ಯೋ, ಮಿಡಲ್ ಕ್ಲಾಸ್ ಮಕ್ಕಳು ಸ್ಟ್ಯಾಂಡಪ್ ಕಾಮಿಡಿನೇ ಮಾಡಬೇಕು. ನಮ್ಮ ಜೀವನದ ಕಷ್ಟಗಳನ್ನ ಹೇಳ್ಕೊಂಡ್ರು ಎಲ್ಲರೂ ಕರ್ಬೇವ್ ತರ ಎತ್ತಿ ಸೈಡಲ್ಲಿ ಇಟ್ಬಿಡ್ತಾರೆ. ಯಾವನಿಗದು ಬೇಕಾಗಿಲ್ಲ, ಅಡುಗೆಗೆ ಮಾತ್ರ ಸ್ಟಾರ್ಟಿಂಗ್ ಬೇಕು, ಎಂಡಲ್ಲಿ ತೆಗೆದು ಸೈಡ್ ಇಟ್ಬಿಡೋದು ನಮ್ಮನ್ನೇ ಫಸ್ಟು. ನಿಜ ಹೇಳ್ತಿಂಗು, ಬಡವ್ರ ಮಕ್ಕಳು ಬೆಳಿಬೇಕು, ಶ್ರೀಮಂತರ ಮಕ್ಕಳು ಬೆಳಿಬೇಕು, ಮಿಡಲ್ ಕ್ಲಾಸ್ ಮಕ್ಕಳು ಮಾತ್ರ ಮೆಟ್ಟಿ ನಿಲ್ಲಬೇಕು. ದಿಸ್ ಈಸ್ ನಾಟ್ ಕ್ಲಾಸ್, ದಿಸ್ ಈಸ್ ನಾಟ್ ಮಾಸ್, ದಿಸ್ ಈಸ್ ಮಿಡಲ್ ಕ್ಲಾಸ್. ನೋಡಿ, ಇದರಲ್ಲಿ ಐತೆ. ಮಿಡಲ್ ಕ್ಲಾಸ್ದು ನಮಗೆ ಕಷ್ಟ ಗೊತ್ತು, ಯಾರು ಕೇಳಿಸ್ಕೊಳ್ಳೋದು ಇಲ್ಲ ಅಲ್ವಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಯಾರನ್ನ ಕಷ್ಟ ಕೇಳ್ತಾರಾ ಸರ್? ನಿಮ್ಮ ಪ್ರಕಾರ ಏನನ್ಸುತ್ತೆ? ಇಲ್ವಾ? ನಿಮ್ಗೇನು ಕಷ್ಟ ಇದೆ ಅಂಥದ್ದು? ಸರ್ ಒಪ್ಕೊಂಡ್ಬಿಟ್ರು. ಇವಾಗ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಬೇರೆ ಕೇಳ್ತಾವಲ್ಲ. ಯಾರಾಗಿದೆ ಮಿಡಲ್ ಕ್ಲಾಸ್? ಕೈ ಎತ್ತಿ ಒಂದ್ಸಲ ಜೋರಕ್ಕೆ ಹೋಗಿ. ನೋಡಿದಾಗ ಇಷ್ಟು ಜನ ಅವ್ರೆ. ಬಡವ್ರ ಮಕ್ಕಳು ಮನೆ ಕಟ್ಟಬೇಕು, ಶ್ರೀಮಂತರ ಮಕ್ಕಳು ಕನಸುಗಳು ಕಟ್ಟಬೇಕು, ಮಿಡಲ್ ಕ್ಲಾಸ್ ಮಕ್ಕಳು ಮಾತ್ರ ಸಾಯೋವರೆಗೂ ಟ್ಯಾಕ್ಸ್ ಕಟ್ತಾನೇ ಇರಬೇಕು. ಅಮ್ಮ ಬಂದ್ರಲ್ಲಪ್ಪ, ಚಪ್ಪಾಳೆ ಬೇರೆ. ಅಮ್ಮ ಬಂದ್ರಲ್ಲಪ್ಪ, ಹೆಸರೇನದು? ನಿರ್ನಾಮ ಸೀತಾರಾಮನ್. ಏನಪ್ಪ ನಿರ್ನಾಮ ಸೀತಾರಾಮನ್ನ? ನಿರ್ಮಲನಾ? ಹೆಸರಲ್ಲೇ ಐತಲ್ಲ ಅದು. ನಮ್ಮ ಲೈಫೇ ನಿರ್ಮಲ ಶೌಚಾಲಯ ಆಗೋಯ್ತು. ನನಗಂತೂ ಸಾಕಾಗ್ಬಿಟ್ಟೈತೆ. ನನಗೇನೋ ನಮ್ಮೂರಲ್ಲಿ ನಾನೇ ಮ್ಯಾನೇಜ್ಮೆಂಟ್ ಕೋಟಾಲಿದ್ದೀನಿ ಅನ್ಸ್ಬಿಟ್ಟೈತೆ. ಬಟ್ ನಮ್ಮ ಕಷ್ಟ ಯಾರು ಕೇಳಲ್ಲ ಗುರು. ನಮಗೇನೋ ಕನೆಕ್ಟೇ ಆಯ್ತಲ್ವಲ್ಲ, ಹಿಂಗೆ ಬರುತ್ತೆ ಕಮೆಂಟ್ಸು. ಹೌದಾ ಸರ್? ಮಿಡಲ್ ಕ್ಲಾಸ್ಗೂ ಆಲ್ ಇಂಡಿಯಾ ರೇಡಿಯೋ. ಅಯ್ಯಯ್ಯೋ ಸರ್, ಇದು ಆ ಥರ ಕಾರ್ಯಕ್ರಮ ಅಲ್ಲ ಸರ್. ಸರ್ ಪಾಪ ನಾನಾ ಇಂಥದಕ್ಕೆ ಬಂದವಾಗ ನಾನು ಹೇಳ್ತೇನೆ ಇವತ್ತು ಇವನಿಗೆ ಪಾಯಿಂಟು ಅಂತ ಸರ್ ಬಂದವಾಗ. ಸರ್ ಹೌದು ಸರ್. ಟಾಪಿಕೆ ತಗೋಬಾರ್ದಾಗಿತ್ತು ಪಾಪ. ಸರ್ ಅದು ಸರ್ ಏನು ಕೇಳಿದ್ರು ನನಗೆ ಅರ್ಥ. ನಮ್ಮ ಪ್ರಿನ್ಸಿಪಲ್ ಕೈಯಲ್ಲಿ ಬಾಯಿಗೆ ಬಂದು ನಂಗೆ ಬೈಸ್ಕೊಂಡು ಅನಿಸ್ತಾ. ನಂಗೆ ಯಾರೋ ಒಬ್ಬ ಲೆಕ್ಚರ್ ಹೇಳಿದ್ರು, ನಿನ್ನ ಕ್ಲಾಸ್ ಆಗೋ ನಾನು ಮೇಸ್ಟ್ರ ಕೆಲಸನೇ ಬಿಟ್ಬಿಡ್ತೀನಿ ಅಂತ. ಅವ್ರು ಹೋಗೇ ಬಿಟ್ರು ಪಾಪ. ಅಂದರೆ ಅವರು ಪಾಪ ಹೋದ್ರು. ಏನು ಹೇಳಿದ್ರು ಸಾರು, ಏನು ಹೇಳಿದ್ರಮ್ಮ ಮೇಡಮ್? ಸಾರು ಏನಪ್ಪ ನಂಗೆ ಅರ್ಥ ಆಗಿಲ್ಲ ನಿಜವಾಗ್ಲೂ. ನಂಗೆ ಇದು ಅದು ಮೈನ್ ಫ್ರೇಮು ಮೆಷಿನ್ ಲರ್ನಿಂಗ್ ಥರ ಆಯ್ತಿದ್ದು. ನಮ್ಮದು ಸಿಂಕೆ ಆಯ್ತಲ್ಲ, ಪೆಂಟಿಯಮ್ 2 ಓಡ್ತಾ ಇರೋದಿಲ್ಲ. ಏನು ಹೇಳಿ ಇನ್ನೊಂದ್ಸಲ ಹೇಳಿ. ಮತ್ತೆ ಎಲ್ಲ ಕೈ ಎತ್ತಿದ್ರಲ್ಲ, ನಾನೇನಾದ್ರು ಮಾಡಿದ್ನ ಇದ್ರಲ್ಲಿ? ಎಲ್ಲ ಮಗಳ ಕೈ ಎತ್ಬಿಟ್ಟು ಇಟ್ಬಿಟ್ಟು ಸೈಲೆಂಟಾಗಿ ಕೂತವಾಗ ಇವಾಗ ಮಾತಾಡಿ ರೆಕಾರ್ಡಿಂಗ್ ಬೇಗ. ಸಾಕು, ನನಗೆ ಅರ್ಥನೇ ಆಯ್ತಲ್ಲ ಸರ್. ಏನು ಮಾಡೋದು ಸರ್? ಸುಮ್ಮನೆ ಹಂಗೆ ಓಡೋಗ್ಬಿಡ್ಲಾ? ಎಲ್ಲ ಟೈಮಲ್ಲಿ ಲೈಟ್ ಆಫ್ ಮಾಡ್ತೇವೆ, ಇವಾಗ ಆಫ್ ಮಾಡೋಕ್ಕೆ. ನನ್ನ ಮಕ್ಕಳು ಇಬ್ಬರು ಸೈಲೆಂಟ್ ಸ್ಮೈಲಿಂಗಲ್ಲಿ ಕೂತವೆ. ನನ್ನ ಮಕ್ಕಳ ಇಬ್ಬರು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಗ್ಯಾಸ್ ಸ್ಟವ್ ಮೇಲೆ ನಿಂತಂಗೆ ಐತೆ. ಹಿಂದಗಡೆ ಬ್ಯಾಕ್ ಎಂಡಿಂದ ನೋಡಿ ಬರ್ನ್ ಆಯ್ತಾ ಇದೆ ಅಂತ. ಅಂದರೆ ಎಲ್ಲ ಕಣ್ಮರೆಗಳು ಆಯ್ತು, ಎಕ್ಸ್ಟಿಂಟ್ ಆಗ್ತಾ ಇದೆ ಒಂದೊಂದೇ ಅಂತ. ಅಲ್ಲ, ಅವ್ರು ಹೇಳಿದ್ದೇನೆಂದರೆ ಮಿಡಲ್ ಕ್ಲಾಸ್ ಇದೆ, ಅವ್ರು ಐದಾರು ಪುವರ್ ಕ್ಲಾಸ್ಗೆ ಹೋಗ್ತಾರೆ, ಇಲ್ಲ ರಿಚ್ ಕ್ಲಾಸಿಗೆ ಬರ್ತಾರೆ, ಮಿಡಲ್ ಕ್ಲಾಸ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಕರೆಕ್ಟ್ ಸರ್, ಕರೆಕ್ಟ್. ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ಅವ್ರು ನಾವು ಪೂವರ್ ಕ್ಲಾಸ್ ಅಂತ ಒಪ್ಕೊಂತಾರ ಅನ್ನೋ ಡೌಟ್ ನನಗೆ. ನಾವು ಇದ್ರಲ್ಲಿ ಪರವಾಗಿಲ್ವಲ್ಲ ಅಂತ. ಈ ಕೈಲಾಗದೆ ಅವ್ರು ಮಾಡೋದೇ ಮಿಡಲ್ ಕ್ಲಾಸ್. ಅವ್ರ ಪಾಡ್ ಆರಾಮಾಗಿ ಇರೋದನ್ನ ನೋಡ್ಕೊಂಡು ಆರಾಮಾಗಿದ್ರೆ ಓಕೆ. ಕೈಲಾಗದೆ 1.25 ಕೋಟಿ ಫ್ಲ್ಯಾಟಿಗೆ ಕೈ ಹಾಕ್ತಾರೆ. ಅವ್ನು ಡೈರೆಕ್ಟಾಗಿ ಜಾಬ್ಗೆ ಕೈ ಹಾಕ್ತಾನೆ, EMI ತೊಗೊತಾ ಇರ್ತಾನೆ.
ಸೊ ಸರ್ ಏನೋ ಹಿಂಗೆ ಅಂತವ್ರೆ, ಏನು ಅರ್ಥ ಆಗುತ್ತೆ? ನಿನಗೈತೆ ನನ್ನ ಮಗನೇ ಐತೆ ಅಂತವ್ರೆ. ಪಕ್ಕದಲ್ಲಿ ಹೆಲ್ಮೆಟ್ ಬೇರೆ ಐತಲ್ಲಪ್ಪ, ಅದೇನಕ್ಕೆ ಹೆಲ್ಮೆಟ್ ಹಾಕ್ಬಿಟ್ಟು ಹೊಡಿಯೋಣ ಅಂತನಾ? ಏನಿವೆ ವಾಪಸ್ ಬರೋಣ. ಬಟ್ ಆ್ಯಕ್ಚುಲಿ ಮಿಡಲ್ ಕ್ಲಾಸು ಯಾವುದೋ ಒಂದು ಕ್ಲಾಸು, ಇವಾಗ ಒಂದು ಕವಿತೆ ಮಾಡಿದ್ದೆ, ಅದ್ರಲ್ಲಿ ಮಿಡಲ್ ಕ್ಲಾಸ್ ಇತ್ತು. ಅದನ್ನ ಹೆಂಗಾನ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅಚ್ಕಂಡಲ್ಲಿ ಮಾಡ್ತೀನಿ, ಅದು ಹಂಗೆ ತೇಲ್ಕೊಂಡು ಹೋಗ್ಬಿಡ್ಲಿ. ಓಕೆನಾ? ಓಕೆ, ಎಲ್ಲರೂ ರೆಡಿನಾ ಕವಿತೆಗೆ? ಕೆಲವರು ಜೀವನದಲ್ಲಿ ನೋಡ್ತಾರೆ ನರಕ, ಲಾವ ಎಲ್ಲ ಅಲ್ಲಿ ಕನ್ನಡದಲ್ಲಿ ಆಹಾ, ಒಳಗಿಂದ ಬರಬೇಕು. ವೆರಿ ನೈಸ್, ವೆರಿ ನೈಸ್. ಕೆಲವರು ಜೀವನದಲ್ಲಿ ನೋಡ್ತಾರೆ ನರಕ, ಕೆಲವರು ಜೀವನದಲ್ಲಿ ನೋಡ್ತಾರೆ ಸ್ವರ್ಗ. ಕೆಲವರು ಜೀವನದಲ್ಲಿ ನೋಡ್ತಾರೆ ನರಕ, ಕೆಲವರು ಜೀವನದಲ್ಲಿ ನೋಡ್ತಾರೆ ಸ್ವರ್ಗ. ಆದ್ರೆ ಎರಡನ್ನೂ ಒಟ್ಟಿಗೆ ನೋಡ್ಕೊಂಡು ಬಾಳ್ತಾ ಇರೋನೆ ಮಧ್ಯಮ ವರ್ಗ. ಜಾಸ್ತಿ ಜೋರಾಗಿ ಮಾತಾಡಿದ್ರೆ ಸರ್ ಮತ್ತೆ ಇನ್ಯಾವ ಲಾ ಪಾಯಿಂಟ್ ಹಾಕ್ಬಿಡ್ತಾರೋ ಗೊತ್ತಿಲ್ಲ. ಸರ್ ಈ ಕಡೆ ನೋಡ್ತಾ ಇಲ್ಲ ಅಲ್ಲ ಸರ್? ಏನಿದೆ, ಚೆನ್ನಾಗಿತ್ತು. ಅಮ್ಮ ಇದನ್ನ ದಾಟ್ಬಿಡೋಣ, ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ. ಏನಿವೆ, ನಾನು ಒಬ್ಬ IT ಇಂಜಿನಿಯರ್. ಯಾರಾಗಿದ್ದೀರಾ IT ಬಾಯ್ಸ್? ಜೋರಕ್ಕೆ ಹೋಗಿ. ಸಾರಿ ಮೇಡಮ್, ಏನು ಶೋ ಅನ್ಕೊಂಬಂದವ್ರು ಗೊತ್ತಿಲ್ಲ. ಅದು ನನ್ನ ಮಗ ಮಾಡೋ ಒಂದೊಂದರಲ್ಲೂ ನಾವು ಇವತ್ತು ಕಂಡುಹಿಡಿತೀವಿ. ನಾನು ನೋಡೇ ಬಿಡೋಣ. ಬಟ್ ಎನಿವೆ, IT ಎಂಪ್ಲಾಯೀಸ್ ಮೇಕ್ ಸಮ್ ನಾಯ್ಸ್. ದೇ ಓನ್ಲಿ ಮೇಕ್ ಅ ಲಾಟ್ ಆಫ್ ನಾಯ್ಸ್. IT ಅವರೆಲ್ಲ ಅಷ್ಟೊಂದು ಜೀವನ ಚೆನ್ನಾಗಿಲ್ಲ. ಇವಾಗೊಂದು ಸಿಕ್ಕಾಪಟ್ಟೆ ಡೇಂಜರ್ ಆಗಿದೆ. ಸರ್ ನೀವು IT ಕಂಪ್ನಿ ಕೆಲಸ ಮಾಡೋದಾ? ಬಿಸ್ನೆಸ್? ಅವ್ರ ಸ್ಟೈಲ್ ನೋಡಿದ್ರು, KGF ಅಲ್ಲಿ ಎಷ್ಟಿಂದ ಕೂತಾಗ ನೋಡಿದ್ರು ಒಂದು ಚೂರು ಕೇರ್ ಇಲ್ಲ. ಅವ್ರ ಆ್ಯಟಿಟ್ಯೂಡ್, ಅವ್ರ ಆಗಾನೇ ಬೇರೆ. ಸರ್ ಏನು ಬಿಸ್ನೆಸ್ ಸರ್, ಡಿಸ್ಕ್ಲೋಸ್ ಮಾಡ್ಬೋದಾ? ಕಾಫಿ ಎಸ್ಟೇಟ್ ಇದೆ. ಎಲ್ಲಿ ಸರ್, ಯಾವ ಊರಲ್ಲಿ? ಅಂದರೆ ನಾನು ಇವಾಗ ಚಿಕ್ಕಮಂಗ್ಳೂರಿಗೆ ಬಂದರೆ ನಮಗೆ ಹೋಮ್ ಸ್ಟೇಗೆ ಏನಾದರೂ ಸ್ವಲ್ಪ ಅರೇಂಜ್ ಮಾಡ್ತೀರಾ? ಪಾಪ ಮಾಡೋಣ ಬಿಡಿ ಸರ್. ಚಿಕ್ಕಮಂಗ್ಳೂರಲ್ಲಿ ಹೋಗಿದ್ದೆ ನಾನು, ಬಂಡ್ರೆ ಬೆಟ್ಟ ಹೋಮ್ ಸ್ಟೇಗೆ ಹೋಗಿದ್ದೆ ಅಲ್ಲಿ ಒಂದು ಸಲ. ಹೋದ್ರೆ ಶಾಂತಿ ರೆಸಾರ್ಟ್ಗೂ ಅಲ್ಲಿ ನೋಡ್ದಂಗಿತ್ತು ಯಾವ. ಏನಿವೆ ನೋಡ್ಗು, ನಿಜಾನ ಹೇಳ್ತೀನಿ, ನಾವೆಲ್ಲ ಐಟಿ ಅಂದ್ಕೊಂಡು ಬೋಟಿ ತೆಗೆಸ್ಕೊಂಡ್ಬಿಟ್ಟಿದ್ದೀವಿ ಹುಡುಗ. ಅವ್ರು ನೋಡ್ಗು ಎಷ್ಟು ಆರಾಮಾಗೋರೆ. ಅವ್ರಿಗೇನು ಟೈಮ್ ಶೀಟ್ ಫಿಲ್ ಮಾಡಬೇಕಾ, ಇಲ್ಲ ನೌಕರಿಗೆ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕಾ? ನೋಡಿ ಅವ್ರ ಬಾಡಿ ಲ್ಯಾಂಗ್ವೇಜ್. ನಾವು ನಿಜವಾಗ್ಲೂ ಬರೀ IT ಬಿಟ್ಟು ಬೇರೆ ಏನು ನೋಡೋಕ್ಕೆ ಹೋಗಿಲ್ಲ. ಅದು ಸರ್ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ನೋಡಿ ನಮ್ಮ IT ಅವ್ರದ್ದು ನೋಡಿ, ನಾವು ನೋಡಿ ಹೆಂಗಿದ್ದೀವಿ. ಮುಂಚೆ ಸ್ವಲ್ಪ ಕೂದಲಿತ್ತು ಸರ್, ಇರೋ ಕೂದಲೆಲ್ಲ ಏನೋ ನಾನು ಟೂತ್ ಪಿಕ್ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಗಂಧದ ಕಡ್ಡಿಗೆ ಹೋದ್ಮೇಲೆ ಆ ಕಡ್ಡಿನ ಯೂಸ್ ಮಾಡ್ತಾಯಿದ್ದೆ. ಫುಲ್ಲು ಫಾರ್ಮ್ಯಾಟ್ ಆಗ್ಬಿಟ್ಟೈತೆ. ಬಟ್ ನೀವು ಗುಟ್ಟು ಸಿ ಸರ್. ಎಲ್ಲಿ ನೀವು ಬೆಂಗಳೂರಲ್ಲಿ ಸುಮ್ಮನೆ ಏನಾದರೂ ಕಲೆಕ್ಷನ್ಗೆ ಬಂದಿದ್ರಾ, ಇಲ್ಲ ಹಿಂಗೆ ಜಸ್ಟ್? ಸರ್ ನನಗೊಂದು ಬಾಳೆ ಕೊಟ್ಬಿಡಿ ಸರ್ ದಯವಿಟ್ಟು. ಸರ್ ಈ ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ, ತುಂಬ ಕಷ್ಟ ಆಗ್ಬಿಟ್ಟೈತೆ ಸರ್. ಬಂದ್ಬಿಟ್ಟದು ನೀನು ನಕ್ಕಣ್ಣ ಆಗ್ಬಿಟ್ಟೈತೆ ನಮಗೆ. ನಂಗೆ ನಿಜ ನೋಡಿದ್ರೆ ಖುಷಿ ಆಗೋದು ಗುರು. ನಾವು ನಿಜ ಬೇರೆ ಏನಾದ್ರು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ಸರ್ ನೀವು ಎಲ್ಲಿ ಕೆಲಸ ಮಾಡೋದು? ಕೋಕಾ-ಕೋಲಾ. ಕೋಕಾ-ಕೋಲಾ ಮಿಕ್ಸಿಂಗಿಗೆ ಬೇಕು ಸರ್. ಯಾವ್ದಾನ ಆಫರ್ ಇದ್ರೆ ಹೇಳಿ ಸರ್, ನಂಗೆ ಸ್ವಲ್ಪ ಅವಾಗ. ನೈಸ್. IT ಎಂಪ್ಲಾಯೀಸ್ ಇಷ್ಟು ಖುಷಿಯಾಗಿರೋದು ನೋಡೇ ಇಲ್ಲ. ಪಾಪ IT ಎಂಪ್ಲಾಯೀಸ್ ಎವ್ರಿ ಡೇ ಆ್ಯಸ್ ಇಫ್ ಇಟ್ ಇಸ್ ದೇರ್ ಲಾಸ್ಟ್ ಡೇ ಇರ್ತಾರೆ. ನಾಳೆಯಿಂದ ಏನು ಕಾದಾಯ್ತು ಮಂಡೇ ನಾನು ಮಗಂದಲ್ಲಿ ಆಫೀಸಲ್ಲಿ. ಸರ್ ನೀವು IT ಎಂಪ್ಲಾಯಾ? ಅಕೌಂಟ್ಸ್. ವೆರಿ ನೈಸ್. ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಇವಾಗ ನ್ಯೂಸ್ ಇಲ್ವಂತೆ, ಮತ್ತು ಆ ಫೀಲ್ಡಲ್ಲಿ ಏನು ಮಾಡ್ತಾಯಿದ್ದೀರಾ? ನನಗೆ ಯಾವನೋ ಬೇಡ, ನಾನು ಹಣ ಗೌರ್ಮೆಂಟಿಂದ ರೀಫಂಡ್ ಬರುತ್ತೆ ಅಣ್ಣ ನೀನೇ 1.5 ಲಕ್ಷ ಕಟ್ಟಬೇಕು ಅದಕ್ಕೆ. ಅದೆಲ್ಲ ಇಲ್ವಂತೆ ಇವಾಗ. ಏನೋ ಫ್ಲ್ಯಾಟ್ ಟ್ಯಾಕ್ಸ್ ಕಟ್ ಮಾಡಿ ಫ್ಲ್ಯಾಟ್ ಮಾಡ್ಬಿಡ್ತಾರಂತೆ ನಮ್ಮನ್ನ ಇವಾಗ. ಹೌದಾ? ಓಕೆ. ಇನ್ಯಾರಿದೆ IT ಬಾಯ್ಸ್? ಸರ್ ನೀವು ITಗೆ ಯಾವ ಕಂಪ್ನಿ? ಡೆಲ್ ಟೆಕ್ನಾಲಜಿ. ಡೆಲ್ ಅಂದಿದ್ರೆ ಆಗಿರೋದಲ್ಲ, ಡೆಲ್ ಟೆಕ್ನಾಲಜೀಸ್. ಗೂಗಲ್, ಮೈಕ್ರೋಸಾಫ್ಟ್ ಅಲ್ಲಪ್ಪ, ಡೆಲ್ ಅಷ್ಟೇ. ಲ್ಯಾಪ್ಟಾಪು ಹೀಟ್ ಆಗ್ಬಿಡೈತೆ ನಮ್ಮ ಮನೇಲಿ. ದಯವಿಟ್ಟು ಬಂದೊಂದ್ಸಲ ನೋಡ್ಬಿಟ್ಟು ಹೋಗಿ ಕಂಪ್ನಿದು ರೆಪ್ಯುಟೇಷನು. ನಾನು ಏನು ಇದ್ರ ಮೇಲೆ ಏನು ಮಾಡೋರು ಹಿಂಗೆ ಹೀಟ್ ಆಗೈತೆ ಅಂದ್ಕೊಂಡೆ. ಮನುಷ್ಯರು ಹೀಟಿಗೆ ಬರೋದು ನೋಡಿದ್ದೀನಿ, ಕಂಪ್ಯೂಟ್ರ್ ಹೀಟಿಗೆ ಬಂದ್ಬಿಡೈತೆ. ಡೆಲ್ಗೆ ಒಂದು HP ನೋಡ್ಲಾ? ಸರ್ ನೀವು ಒಬ್ಬರೇ ಬಂದ್ರ? ಅಲ್ಲ ಭೂಮಿಗಲ್ಲ, ಇಲ್ಲಿ ಶೋಗೆ ಒಬ್ಬರೇ ಬಂದ್ರ ಸರ್? ಯಾಕೆ ಸರ್, ಯಾರೋ ಜೀವನದಲ್ಲಿ ಯಾರು ಇಲ್ವಾ? ನೀವೇನಾ ಮೊದಲನೇ ಸಲ? ಪಾಪ ಮಗ ನೋಡಿದ್ರೆ ಯಾಕೋ ಕಡೆ ಸಲ ಅನಿಸ್ತಾರೆ. ನನಗೆ ಒಳ್ಳೆ ವೈವಾ ಬಂದಂಗೆ ಬಂದೈತೀನಲ್ಲ. ಇಂಜಿನಿಯರಿಂಗ್ ವೈವಾನು ಈ ಥರ ಯಾರೂ ಕೇಳಿರಲ್ಲ ನನಗೆ. ದೇವರ್ಸಿ ನನ್ನ ಮಗ ಏನೇನೋ ಕೇಳ್ತಾವೆ.
ಸರ್ ಹೆಂಗೆ ಸರ್ ನೀವು ಸಿಂಗಲ್ಲ ಡಬ್ಬಲ್ಲ ಇಲ್ಲ ಹೆಂಗೆ? ಸಿಂಗಲ್. ಆರಾಮಾಗಿ ಖುಷಿಯಾಗಿದ್ದೀರಾ? ಮದುವೆ ಆಗಿದ್ದೀರಲ್ಲ ಸರ್? ಇನ್ನೂ ಇಲ್ವಾ? ಯಾಕೆ ಸರ್ ಇನ್ನೂ ಕಾಯ್ತಾ ಇದ್ದೀರಲ್ಲ? ಅದನ್ನು ಅನುಭವಿಸ್ಬಿಡಿ, ನಾವು ಒಬ್ಬರೇ ಅನುಭವಿಸ್ಬೇಕಾ? ಮದುವೆ ಎಲ್ಲ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ನೋಡೋಕೆ ಶುರು ಮಾಡವ್ರೆ, ಅವ್ರು ನೋಡ್ತಾನೆ ಇರ್ತಾರೆ. ಓಕೆ, ನಿಮ್ಮದು ಗುರುಬಲ ಇದೆ, ಚೆಕ್ ಮಾಡಿ. ನಾವು ಹಿಂಗೆ ಮಾಡಿ ನಮ್ಮ ತಮ್ಮಂದು ಆಯ್ತಾನೇ ಇರಲಿಲ್ಲ. ನಾನು ನಮ್ಮ ತಮ್ಮಂದು ಹುಡುಗಿ ಫೋಟೋ ಎಲ್ಲ ಕೊಡ್ತಾಯಿದ್ರು. ಆ ಹುಡುಗಿ ಫೋಟೋ ಜೊತೆ ಒಂದು ಹುಡುಗನ ಫೋಟೋ ಇಟ್ಬಿಟ್ಟು ಕೊಟ್ಟೆ. ಹೇಳೋಕ್ಕಾಗಲ್ಲ ಅಲ್ಲಗೋ, ಹೇಳಕ್ಕೆ ಇನ್ನು ಕಾಲ ಬೇರೆ ಬದಲಾಗೈತಲ್ಲ ಅಂತ. ಆಮೇಲೆ ಗೊತ್ತು ಗುರುಬಲ ಇಲ್ಲ ಅಂತ. ಗುರುಬಲ ಇದ್ದಾಗ ನೀವು ಬೇಡ ಅಂದ್ರೂ ಬಂದು ಬಲೆ ಹಾಕ್ಬಿಟ್ಟು ಹೋಯ್ತಾ ಇರುತ್ತೆ. ಹೆಂಗೆ ಸರ್ ನೀವು ಗರ್ಲ್ ಫ್ರೆಂಡ್ಸ್ ಎಲ್ಲ ಯಾರು ಇಲ್ವಾ? ನಿಮ್ಮ ಮುಖ ಲೈ ಗುರು ಕ್ಯಾಮ್ರಾ ಆ ಕಡೆ ಹಾಕ್ಬಿಡಪ್ಪ, ಹೌದಾ? ಸರ್ ನಿಮ್ಮ ಮುಖನ ಬ್ಲರ್ ಮಾಡ್ತೀವಿ ಸರ್, ಕ್ಯಾಪ್ ಅಂತ. ಸಾರಿ, ಯಾವುದೋ ನೋಡಿರೋದು ಯಾವುದೋ ಬೇರೆ ಕಡೆ ಬಂದ್ಬಿಡ್ತು. ಸರ್ ಹೆಂಗೆ ಗರ್ಲ್ ಫ್ರೆಂಡ್ಸ್ ಎಲ್ಲ ಯಾರು ಇಲ್ವಾ? ಇಲ್ಲ ಅವಕಾಶ ಕೊಟ್ಟಿಲ್ವಾ ಲೈಫು? ಗರ್ಲ್ ಫ್ರೆಂಡ್ ಎಲ್ಲ ಯಾರೂ ಇಲ್ಲ. ಕೆರಿಯರ್ ಓರಿಯೆಂಟೆಡ್ ಗೈ ಆ್ಯಕ್ಚುಲಿ. ಏನು ಸರ್ ಮಾಡಿದ್ದು ಅಂದರೆ ಕೆಲಸ ಏನು ಮಾಡೋದು? ಮರ್ಸಿಡೀಸಲ್ಲಿ ಕೆಲಸ ಮಾಡೋದಾ? ಓಹ್ ಮೈ ಗಾಡ್ ಸರ್, ಸಾರಿ ಸರ್, ಏನಾನೋ ಹೇಳ್ಬಿಟ್ಟೆ. ಅಯ್ಯೋ, ಈ ಹುಡುಗ ಮನ್ಸು ಮಾಡಿದ್ರೆ ನನ್ನ ಲೈಫೇ ಚೇಂಜ್ ಆಗ್ಬೋದು. ಈ ಇನ್ಫೋಸಿಸ್ ಟೀಸ್ ಅಂತ ಸಾಯ್ತಾ ಇದ್ದೀನಿ ನನ್ನ ಮಕ್ಕಳ ಜೊತೆ. ಅಣ್ಣ ಒಂದು ನಿಮಿಷ ಸಿಡಿ ಇರೋಣ. ಅಲ್ಲ, ಮರ್ಸಿಡೀಸ್ ಯಾವುದು? ನೀವು ಈ ಮೆಕ್ಯಾನಿಕಲ್ ಸೈಡಿಂದ ಹೋಗಿರೋದಾ IT ಸೈಡಿಂದ ಹೋಗಿರೋದಾ? ಸಾಫ್ಟ್ವೇರ್. ನಮಗೆ ಯಾಕೋ ಫ್ಯೂಚರ್ ಐತೆ ಇಲ್ಲಿ. ಸರ್ ರೆಸ್ಯೂಮೇ ಕಳಿಸ್ತೀನಿ, ದಯವಿಟ್ಟು ನೋಡಿ ಸರ್. ಸರ್ ಇಷ್ಟು ದಿನ ಸಟಲಾಗಿ ಹೇಳ್ತಾ ಇದ್ದೆ ಸರ್, ಸ್ವಲ್ಪ ಓಪನಿಂಗ್ಸ್ ಇದ್ರೆ ಹೇಳಿ ಅಂತ. ನಂದೇ ಎಲ್ಲ ಓಪನ್ ಆಗ್ಬಿಟ್ಟೈತೆ. ದಯವಿಟ್ಟು ನೋಡಿ ಸರ್, ಮರ್ಸಿಡೀಸ್ ಬೆನ್ಸ್ ತಾನೆ ಕಂಪ್ನಿ. ನಿಮಗೆ ಯಾವ ಡೆಸಿಗ್ನೇಷನ್ ಯಾವುದು? ನೀವು ಓ ಚೆನ್ನಾಗೈತಲ್ಲ, ಹುಡುಗಿ ಆಗಿದ್ರೆ ಇಲ್ಲೇ ಮದುವೆ ಆಗ್ಬಿಡ್ತಾ ಇದ್ದೆ ನಾನು. ಓ ಇಬ್ಬರು ಸೇರ್ಕೊಂಡು ಹಾಗೆಂಡಿ ಮಾಡೋಣ ಬಾಗು. ಸಾರ್ ಕೆಲಸದಿಂದ ತೆಗಿಯಂಗೆ ಹೋಗಿ ನಂದು ನಿಜಾಲು ಹೇಳ್ತಾ ಇದ್ದೀನಿ, ಕಷ್ಟ ಆಯಿತು. ಸ್ವಲ್ಪ ನೋಡ್ತೀರಾ? ಯಾರನ್ನ ಒಳ್ಳೆ ಪೊಸಿಷನ್ ಇದ್ರೆ ನಂಗೆ ಪಿಂಗ್ ಮಾಡಪ್ಪ. ಮಾಡ್ತೀರಾ? ಈಗ ಇದು ಇದೇ ಪ್ರಾಬ್ಲಮ್ಗು, ನಾವು ಕಾಮಿಡಿಯನ್ ಆಗ್ಬಿಟ್ರೆ ಏನು ಹೇಳಿದ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಸರ್ ಎಂಜಾಯ್ ಮಾಡಿ ಸರ್. R&D ಐ ವಿಲ್ ಕನೆಕ್ಟ್ ಲೇಟಾಗ. ಓಕೆ ನೈಸ್. ಎಲ್ಲಿ ಯಾವ ಸ್ಕೂಲ್ ಬಾಯ್ಸ್ ಬಂದವ್ರೆ ಇಬ್ಬರು. ಸಂಚಿತ್ ತಗಡೆ ಅವ್ರು ಬಂದವ್ರೆ, ಚಪ್ಪಾಳೆ ತಟ್ಟಿ. ಸರ್ ಸರ್ ತುಂಬ ದೊಡ್ಡ ಫ್ಯಾನ್ ಸರ್. ವೆರಿ ಬಿಗ್ ಫ್ಯಾನ್ ಸರ್. ಸರ್ ಎಷ್ಟು ಒಂದು ಶೋಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಆ್ಯಕ್ಚುಲಿ ನಮ್ಮ ತಾಯಿಗಡೆ ಸಂಚಿತ್ ತಗಡೆ ಥರ ಇಲ್ವಾ ಅವರು? ಸರ್ ಏನಿದೆ ಸಂಚಿತ್ ತಗಡೆಗೆ ರೌಂಡ್ ಆಫ್ ಅಪ್ಲಾಸ್ ಪಾಪ. ಸರ್ ನೀವು ಏನು ಕೆಲಸ ಮಾಡೋದು ಸರ್? IT ಯಾವ ಕಂಪ್ನಿ ಸರ್? IMTF. ಐ ಡೋಂಟ್ ಗಿವ್ ಅಪ್. ಅದಾ IMTF. ಓ ಸ್ವಿಸ್ ಬ್ಯಾಂಕ್ದು ಏನೋ ಕ್ರೈಮ್ ರಿಲೇಟೆಡು, ಚೆನ್ನಾಗಿ ಬ್ರೇಕಿಂಗ್ ಬ್ಯಾಡ್ ಥರ ಇರ್ತಿದೆ ಯಾಕೋ. ಸರ್ ನೀವು ನೀವು ಕಸ್ಟಮರ್ ಕ್ರಿಮಿನಲ್. ಇವರು ಆ್ಯಂಟಿ ಕ್ರೈಮ್ ಮಾಡಿದವ್ರಿಗೆ ನಾವು ಕ್ರೈಮ್ ಮಾಡಿದ್ರು ನಾವಿಗೂ ಸೆಟ್ಲ್ ಆಗ್ಬಿಡೋಣ ಸುಮ್ಮನೆ. ಮೇಡಮ್ ನೀವು ಇವ್ರು ನಂಬ್ಕೊಂಡು ಸಾರಿ ಅಲ್ಲ ಮೇಡಮ್, ನೀವು ಮ್ಯಾರಿಡಾ ಮೇಡಮ್? ನೀವೆಲ್ಲಿ ಕೆಲಸ ಮಾಡೋದು? ಡಾಮಿನೋಸಾ ಮೇಡಮ್? ಪರವಾಗಿಲ್ವಲ್ಲ, ಪಿಜ್ಜಾನೂ ಬೇಕು ಮೇಡಮ್ ನಮಗೆ. ಇವರು ಕೊಕಾ ಕೋಲಾ, ಅವಾಗ ಡಾಮಿನೋಸು, ಎರಡು ಆರ್ಡ್ ಮಾಡ್ಬಿಟ್ಟು ಮರ್ಸಿಡೀಸ್ ಬೆಂಚಲ್ಲಿ ಹೋಗ್ಬಿಡ್ತೀವಿ. ನನಗೂ ಸಾಕಾಗ್ಬಿಟ್ಟೈತೆ. ನಾನು Naukri.com ಆಗ್ತಾ ಇದ್ದೀನಿ ಆಯಿತಾ. ಮಿಡಲ್ ಫಿಂಗರ್ ಬರ್ತಾಯಿದ್ದೆ ಮೆಸೇಜ್. ನಾನು ಇವಾಗ ಬೇರೆ ದಾರಿ ಇಲ್ಲ, ಈ ಥರ ಹೋಗಲೇಬೇಕು. ಡಾಮಿನೋಸಲ್ಲಿ ಏನು ಮೇಡಮ್ ನೀವು? ಅದರಲ್ಲಿ ಏನಿದೆ ಮೇಡಮ್ ಅನಲೈಸ್ ಮಾಡೋಕ್ಕೆ? ಯಾವುದೇ ಪಿಜ್ಜಾ ಚೀಸ್ ಜಾಸ್ತಿ ಹಾಕೋ ಒಳ್ಳೆ ಪಿಜ್ಜಾ, ಅದು ಕಮ್ಮಿ ಹಾಕಿದ್ರೆ ಬ್ಯಾಡ್ ಪಿಜ್ಜಾ. ಅದು ಅದರಲ್ಲೂ ಪ್ಯಾಷನ್ ಇರುತ್ತಾಗು. ನನಗೆ ಗೊತ್ತೇ ಇಲ್ಲ. ನನಗೆ ಅಂದರೆ ನಾನು ಮಿಲ್ಟ್ರಿ ಹೋಟ್ಲಿಗೆ ಜಾಯ್ನ್ ಆಗಬೇಕು. ಬೋಟಿ ಕಲೀಜ ಯಾವುದಕ್ಕೆ ಯಾವ ಮಾಂಸ ಹೊಡೆದ್ರೆ ಚೆನ್ನಾಗಿ ಬರುತ್ತೆ ಇದೆಲ್ಲ ಗೊತ್ತಿದೆ ನನಗೆ ಆ್ಯಕ್ಚುಲಿ. ಬಟ್ ಎನಿವೆ ಕಮ್ಮಿಂಗ್ ಬ್ಯಾಕ್ ಟು ನಮ್ಮ IT ಜೀವನ. ನಾನು ಬೆಂಗಳೂರು ಬಗ್ಗೆ ತುಂಬ ಜನ ಏನು ಹೇಳ್ತಾರೆ ಅಂದರೆ, ಏನಪ್ಪ ಬೆಂಗಳೂರಲ್ಲಿ ನಿಂತ್ಕೊಂಡು ಒಂದು ಕಲ್ಲೆಸಿ ಒಂದು IT ಇಂಜಿನಿಯರ್ಗೆ ಬೀಳುತ್ತೆ, ಇಲ್ಲ ಒಂದು ನಾಯಿಗೆ ಬೀಳುತ್ತೆ ಅಂತಾರೆ. ನಂಗೆ ತುಂಬ ಬೇಜಾರಿದೆ ಈ ಮಾತು. ಒಬ್ಬ IT ಇಂಜಿನಿಯರ್ಗೆ ನಂಗೆ ತುಂಬ ಬೇಜಾರಾಗುತ್ತೆ. ಏನು ಕಲ್ಲೆಸಿದ್ರೆ ಒಂದು ಇಂಜಿನಿಯರ್ಗೆ ಬೀಳುತ್ತೆ ಇಲ್ಲ ನಾಯಿಗೆ ಬೀಳುತ್ತೆ ಅಂದರೆ ನಾಯಿಗಳಿಗೆ ಬೇಜಾರಾಗಲ್ವಾ? ಐ ಆಮ್ ಅ ಡಾಗ್ ಲವರ್. ಯಾವುದೋ ಮಗು ಪಾಪ ಏನೋ ಮಾತಾಡ್ತೈತಲ್ಲ. ಅಯ್ಯೋ ಹೌದಾ ಚಿನ್ನ, ಹೋಗೋಣ ಅಮ್ಮ, ನಾನು ಬರ್ತೀನಿ. ಈಗ IT ಜೀವನ ಈ ಥರ ಆಗ್ಬಿಡೋದು. ಯಾರನ್ನ ಕರೆದ ಹೋಗ್ಬಿಡೋಣ ಅನಿಸ್ತಾ ಇದೆ. ಏನೋ ಒಳ್ಳೇದಾಗೋದೇನೋ ನನಗೆ ಅಂತ. ಗುರು ನಿಜವಲ್ಲ IT ಜೀವನ ಕಷ್ಟ ಐತೆ ಗುರು. ನಾನೊಬ್ಬ
ಸಾಫ್ಟ್ವೇರ್ ಇಂಜಿನಿಯರು, ಸ್ಟ್ಯಾಂಡಪ್ ಕಾಮಿಡಿಯನು, ಆಮೇಲೆ ಮದುವೆನೂ ಆಗೈತೆ. ಇದು ವರ್ಸ್ಟ್ ಕಾಂಬಿನೇಷನ್, ಡೆಡ್ಲಿ ಕಾಂಬಿನೇಷನ್. ಇದು ಯಾವ ಥರ ಅಂದರೆ ಶೇವಿಂಗ್ ಬ್ಲೇಡ್ ಇಟ್ಕೊಂಡು ವರ್ಲ್ಡ್ ವಾರ್ 3 ಫೈಟ್ ಆಡ್ತಾರೆ. ಈ ಜನ್ಮದಲ್ಲಿ ಗೆಲ್ಲಲ್ಲ. ತುಂಬ ಕಷ್ಟ ಐತೆ ಗುರು, ತುಂಬ ಕಷ್ಟ ಐತೆ. ನಾನು ಆ್ಯಕ್ಚುಲಿ ಒಂದು IT ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ಆ ಕಂಪ್ನಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು. ಆಮೇಲೆ 70 ಅವರ್ ಕೆಲಸ ಮಾಡೋಕೆ ಹೇಳ್ತಾರೆ. ನಾರಾಯಣ ನಾರಾಯಣ. ಆ ಓನರ್ ಹೆಸರು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಆಮೇಲೆ ಸುಧಾಮೂರ್ತಿ ಯಜಮಾನ್ರಿಗೆ ಬೇಜಾರಾಗುತ್ತೆ. ಬೇಡಪ್ಪ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ, ಮೈಂಡ್ರಿ. ಮೈಂಡ್ರಿ. LTI ಮೈಂಡ್ರಿ. LTI ಮೈಂಡ್ರಿ. ಇಲ್ಲ ಸರ್, ಬ್ಯಾಕ್ ಎಂಡ್ ಅಲ್ಲ, ಬೇರೆ ನಮ್ಮದು ಟೆಸ್ಟಿಂಗು. ಬ್ಯಾಕ್ ಎಂಡ್ ಆಗಲಿ ಫ್ರಂಟ್ ಎಂಡ್ ಆಗಲಿ ಟೆಸ್ಟ್ ಮಾಡಲೇಬೇಕು ನಾವು. ಬಟ್ ಆ್ಯಕ್ಚುಲಿ IT ಕಂಪ್ನಿನಲ್ಲಿ ತುಂಬ ಥರ ಜನಗಳಿರ್ತಾರೆ, ತುಂಬ ಥರ ಕಂಪ್ನೀಸ್ಗಳಿರ್ತವೆ, ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಇರುತ್ತೆ. ಬಟ್ ಇಂಡಿಯನ್ ಫಂಕ್ಷನ್ಸಲ್ಲಿ, ಇಂಡಿಯನ್ ಫ್ಯಾಮಿಲೀಸಲ್ಲಿ ನಿಮಗೆ ಏನಾದರೂ ಮರ್ಯಾದೆ ಸಿಗಬೇಕಂದ್ರೆ ನೀವು ಐದರ್ ಇನ್ಫೋಸಿಸ್, ವಿಪ್ರೋ, TCS, HCL ಈ 4 ಕಂಪ್ನಿಗಳಲ್ಲೇ ಕೆಲಸ ಮಾಡ್ಬೇಕು ನೀವು. ಗೂಗಲ್, ಮೈಕ್ರೋಸಾಫ್ಟ್ಗೂ ಅಲ್ಲಿ ಬೆಲೆ ಇಲ್ಲ ಅಲ್ಲಿ. ನಿಜವಲ್ಲ, ಈ ಇನ್ಫೋಸಿಸ್, ವಿಪ್ರೋ ಈ ಥರ ಕಂಪ್ನೀಸ್ಗೆ ಹೋಗಿ ನೀವು ನೋಡಿ, ಅಲ್ಲಿ ಎಂಪ್ಲಾಯೀಸು ಅಷ್ಟೇ ಪಾಪ ಪೂಜ್ಯ ಭಾವನೆಯಿಂದ ಹೋಗ್ತಾ ಇರ್ತಾರೆ. ID ಕಾರ್ಡ್ ಹಾಕೊಂಡು ಹಿಂಗೆ ಹೋಗ್ತಾ ಇದ್ರೆ ನಿಮಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಗೋದಾಗಿ ಇರುತ್ತೆ. ಸ್ವಾಮಿ ಶರಣಂ. ಅವ್ರಿಗೆ ಏನಂದ್ರೆ ಹಿಂಗೆ IT ಕಂಪ್ನಿಗಿದ್ದು ಇನ್ಫೋಸಿಸ್ ಆಫೀಸ್ ಒಳಗಡೆ ಹೋಗಿದ ತಕ್ಷಣ ಈ ಕಡೆ ನಾರಾಯಣ ಮೂರ್ತಿಯವ್ರು, ಸುಧಾಮೂರ್ತಿಯವ್ರು ಇಬ್ಬರು ಹಿಂಗೆ ಶಿವ ಪಾರ್ವತಿ ಥರ ಕೂತಿರ್ತಾರೆ ಅಂತ ಅವ್ರು. ಸರ್ ನೆಕ್ಸ್ಟ್ ಹೈಕ್ ನಮ್ಗೆ ಯಾವಾಗ ಸಿಗುತ್ತೆ ಅಂದ ತಕ್ಷಣ ಭಕ್ತ ತಂಗದ ಮಯ ಆಗಿರೋದು. ಹೈಕು ವ್ಯಾಕ್ಸಿನೇಷನ್ ಇದ್ದಂಗೆ, ಹುಟ್ಟಿದಾಗ ಒಂದ್ಸಲ ಕೊಡ್ತಾರೆ ಅಷ್ಟೇ. ಅಲ್ಲಿ ಸಾಯೋವಾಗ ಅದಲ್ಲೇ ಮ್ಯಾನೇಜ್ ಮಾಡಬೇಕು. ಬಂದ್ಬಿಟ್ರು. ಯಾಕಪ್ಪ ವಹಿಸ್ಕೊಂಬಂದಿರೋದು? ಯಾಕಪ್ಪ ಅದು? ಏನು ಮೇಡಮ್ ನೀವು ಇನ್ಫೋಸಿಸಾ? ನಿಮ್ಮ ಎಕ್ಸ್ ಇನ್ಫೋಸಿಸಾ? ಓ ಮಿಡಿದ ಹೃದಯ. ನಿಮ್ಮ ಎಕ್ಸ್ ಇನ್ಫೋಸಿಸ್, ನೀವು HCL ಮೇಡಮ್? ಮಾತಾಡೋಣ. ರೂಲ್ಸ್ ಚೇಂಜ್ ಆಗಿದೆ ಮೇಡಮ್. ಹೆಂಗೆ ಗೊತ್ತಾಯ್ತು ನಿಮ್ಗೆ? ಅಲ್ಲಿ ಎಕ್ಸಿನ ಇದ್ದಾರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನಾ? ಅವನು ಕೇಳಿದ್ರೆ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಮೇಡಮ್ ಇವಾಗೆಲ್ಲ ರೂಲ್ಸ್ ಚೇಂಜ್ ಆಗಿದೆಯಾ? 2 ಸಲ ವ್ಯಾಕ್ಸಿನೇಷನ್ ಆಗುತ್ತೆ ವರ್ಷಕ್ಕೆ. ಬಟ್ ಎನಿವೆ ಮೋಸ್ಟ್ಲಿ ಚೇಂಜ್ ಆಗಿರ್ಬೋದೇನೋ. 25 ವರ್ಷ ಆದ್ಮೇಲೆ ಚೇಂಜ್ ಆಗದೆ ಇರುತ್ತಾ? ಪಾಡು ಪೀಟ್ನ ಕೊಡ್ಕಂದ್ರೆ ಚೇಂಜ್ ಆಗಬೇಕಲ್ಲ. ಬಟ್ ಎನಿವೆ ಅವ್ರು ಇನ್ನೂ ಸಮಾಧಾನ ಇಲ್ವಂತೆ. 90 ಅವರ್ ಕೆಲಸ ಮಾಡ್ಬೇಕಂತೆ ಮೇಡಮ್. ನಾನು ನಿಜವಾಗ್ಲೂ ನಾರಾಯಣ ಮೂರ್ತಿ ಅವ್ರಿಗೆ ಹೇಳ್ಬಿಡೋಣ ಅಂತಿದ್ದೀನಿ. ಸರ್ ನಮ್ಮನೇಲೇ ಬಂದು ವರ್ಕ್ ಫ್ರಮ್ ಹೋಮ್ ಮಾಡ್ಬಿಡಿ ಸರ್, ಜೊತೆಗೆ ಹೇಳೋಣ ಸರ್. ಇನ್ಮೇಲೆ ಏನಾದರೂ ಡಿಸ್ಕಸ್ ಮಾಡೋಣ ಸರ್. ಇನ್ಮೇಲೆ ಡೈಲಿ ನಾನು ಹಂಗೆ ಡೈಲಿ ಅವ್ರಿಗೆ ಅಪ್ಡೇಟ್ ಕೊಟ್ಬಿಟ್ಟೆ ನಾನು ಮಲಗೋದು ಮನೇಲಿ. ಹಂಗೆ ಮಾಡೋಣ ಅಂತ ನಿಜವಾಗ್ಲೂ ನೋಡಿದಾಗ ಐ ಕಮ್ಮಿ ಆಗಲಿ ಏನಾಗಲಿ ಇನ್ಫೋಸಿಸ್ಗೆ ಬೆಲೆ. ನೀವು ಯಾವುದೇ ಫಂಕ್ಷನ್ಗೆ ಹೋಗಿ ನಿಮ್ಗೆ ಇನ್ಫೋಸಿಸ್ಗಿರೋ ಬೆಲೆ ಯಾವ ಕಂಪ್ನಿಗೂ ಇಲ್ಲ. ಗೂಗಲ್ ಅಂತ ಹೇಳಿದ್ರು ಅದೇ ಅದ್ರಲ್ಲಿ ಏನೇನೋ ಹುಡುಕ್ತಾರಲ್ಲ ಅದಾ ಅಂತ. ಇನ್ಫೋಸಿಸ್ಗೆ ಹೋಗಿದ್ದೆ ನೀನು? ನಂಗೆ ಕೇಳಿದ್ರು, ಪವನ್ ಎಲ್ಲಿ ಕೆಲಸ ಮಾಡ್ತೀಯಾ ಅಂದರೆ, ಆಂಟಿ ಅಮೆಝಾನ್ ಅಂದರೆ ಯಾವ ಏರಿಯಾ? ಶಿವಾಜಿನಗರನ ಮುಲ್ಕೇಶ್ ಪಾಳ್ಯ? ನಾನು ಹೇಳಿದೆ, ಆಂಟಿ ನಾನು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಂಟಿ ಹೌದೇನಪ್ಪ, ದುಡ್ಡಿಗೇನು ಮಾಡ್ತೀಯಾ? ದುಡ್ಡಿಗೆ ಆಂಟಿ, ಅದು ಸಂಬಳ. ಓ ಸುಮ್ಮನಿರು, ಅಲ್ಲಿ ಕೆಲಸ ಕೊಡ್ತಂದ್ರೆ ದುಡ್ಡು ಬೇಗ ಕೊಡ್ತಾರೆ ನಿನಗೆ. ಓ ಹಿಂಗೈತೆ ಗುರು, ನಾಲೆಜೇ ಇಲ್ಲ ಗುರು. ನಮ್ಮ ಅಪ್ಪಂಗೆ ಒಂದ್ಸಲ ಹೇಳಿದೆ, ಅಪ್ಪ ನನಗೆ HP ಕೆಲಸ ಸಿಕ್ಕಿದ್ಯಪ್ಪ ಅಂದರೆ, ಮಗ ತೋರಿಸ್ಬೇಡ ಹೋಗು. ಯಾಕಪ್ಪ ಅಂದರೆ ಸಿಲಿಂಡರ್ ಕಂಪ್ನಿ ಜಾಯ್ನ್ ಆಗಿದೆಯಲ್ಲ. ಹಾಳಾಗೋಗ್ಲಿ, HP ನೋ ಇಂಡೇನೋ ಭಾರತ್ ಗ್ಯಾಸೋ ಯಾವುದೋ ಒಂದು. IT ಜೀವನ ತುಂಬ ಕಷ್ಟ ಇದೆ. ನಿಮಗೆಲ್ಲ ಗೊತ್ತು ಎಷ್ಟು. ಇವಾಗ ನೀವೆಲ್ಲರೂ ಯಾರು ನೆಮ್ಮದಿಯಾಗಿಲ್ಲ, ಎಲ್ಲರೂ ಮಕ್ಕದಲ್ಲೂ ಕಾಣಿಸ್ತಾ ಐತೆ. ಎಲ್ಲರೂ ಮಕ್ಕಳದಲ್ಲೂ ಲೈಫ್ ಮಿಡಲ್ ಫಿಂಗರ್ ಹಾಕಿರೋದು ಕಾಣಿಸ್ತಾ ಇದೆ. ಪಾಪ ಎಲ್ರಿಗೂ ಹಿಂಗೊಂದು ಐತೆ, ಎಲ್ಲೇ ಹೋಗೋದೆ. ಬಟ್ ನೆಮ್ಮದಿ ಅನ್ನೋದಿಲ್ಲ ಅವರು. ಪಾಪ IT ಅವ್ರಿಗೆ ಎಷ್ಟೇ ಸಂಬಳ ಬರಲಿ, 2 ಲಕ್ಷ ಬರಲಿ, 5 ಲಕ್ಷ ಬರಲಿ, ಎಷ್ಟೇ ಬರಲಿ, ಅವ್ರು ನೆಮ್ಮದಿ ಅನ್ನೋದೇ ಇರಲ್ಲ. ನಾನು ನೋಡಿದ ಮಟ್ಟಿಗೆ. ಬಟ್ ಅದು ಹುಡುಗಿರು IT ಕಂಪ್ನೀಸಲ್ಲಿ ಬೇರೆ ಬೇರೆ ಥರ ಇರ್ತಾರೆ. ಹುಡುಗಿರು ಯಾವತ್ತು ಪಾಸಿಟಿವ್ ಸೈಡ್ ನೋಡ್ತಾರೆ. ಎಷ್ಟು ಚೆನ್ನಾಗಿದೆ. ಹೌದಾ ಸರ್? ಅಂಕಲ್ ಯಾಕೋ ಇವಾಗ ರೈಟ್ ಅಂತ ಹೋಗಪ್ಪ, ಗ್ರ್ಯಾಜುಯೇಷನ್ ಆದಂಗೆ ಆಗೋಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ನಿಮಗೆ ಅದಾದಮೇಲೆ ಏನು ಮಾಡೋದಂತ ಗೊತ್ತಾಗ್ತಾ ಇದೆ. IT ಕಂಪ್ನಿನಲ್ಲಿ ನಿಜವಾಗ್ಲೂ ಚಾಲೆಂಜಸ್ ಇದೆ. ಹುಡುಗರು ಒಂಥರ ಇರ್ತಾರೆ, ಹುಡುಗಿರು ಒಂಥರ ಇರ್ತಾರೆ. ಹುಡುಗಿರನ್ನ ನೀವು ಹೋಗಿ ಕೇಳಿ ಆಯಿತಾ. ಹುಡುಗಿರ ಲೈಫು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ IT ಕಂಪ್ನೀಸಲ್ಲಿ. ಅವರೆಲ್ಲ ಪಾಸಿಟಿವ್ಸೇ ಹೇಳ್ತಾರೆ. ನಮ್ಮ ಕಂಪ್ನಿನಲ್ಲಿ ಆ್ಯಕ್ಚುಲಿ ಕ್ಯಾಫೆಟೀರಿಯಾ ಇದೆ ಆಯಿತಾ, ಕಂಪ್ಯೂಟರ್ ಇದೆ, ಪ್ಯಾಂಟ್ರಿ ಇದೆ, ನಾವು ಮಾಡೋ ಕೆಲಸಕ್ಕೆ ಸಂಬಳನೂ ಕೊಡ್ತಾರೆ.
ಈ ಥರ. ಬಟ್ ಹುಡುಗರಿಗೆ ಆ ಥರ ಇಲ್ಲ. ಮ್ಯಾನೇಜರ್ ಮಿಲ್ಟ್ರಿಂದ ನಮ್ಮ ಮಗ ಅವ್ರು ಹಂಗೇನೆ. ನೀವು ನೋಡಿ ಹುಡುಗಿರು ಏನು ಮಾಡ್ತಾರೆ, ಕ್ಲೀನಾಗಿ ಅವ್ರು ಟೂ ವೀಲರ್ ಮುಂಚೆಲ್ಲ ಟೂ ವೀಲರ್ ಓಡಿಸ್ಕೊಂಡು ಬರ್ತಾರಲ್ಲ, ಫುಲ್ ಎಲ್ಲ ಮಾಸ್ಕ್ ಹಾಕೊಂಡು ನಿಂಜ ತಗೋ ಬರ್ತಾರೆ ಆಫೀಸ್ಗೆ. ಅದು ಏನಕ್ಕೂ ನಂಗೊಂದಿನ ಭಯ ಆಗೋಯ್ತು, ಉಶ್ಫಿಲಪ್ ದೇವಾನ ಅಂತ. ಆಕ್ಸೆಸ್ ಮಾಡಕ್ಕೆ ಹೋಗ್ತೀವಿ ನೋಡಿ, ಹುಡುಗಿ ಹಿಂಗೆ ನಿಂತವಳೆ. ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋರನ್ನ ನೋಡಿ, ಅವ್ರ ಮಕ ಒಂಥರ ನಿಮ್ದಿನೇ ಇರಲ್ಲ. ಅವರು ಬರೀ ಒಳ್ಳೆ ಉಶ್ಫಿಲಮ್ ದೇವ ಥರ ಆಗ್ಬಿಡುತ್ತಾರೆ, ಹಿಂಗೆ ಇರ್ತಾರೆ. ಅದು ಏನೋ ವೀಕೆಂಡಲ್ಲಿ ಹೋಗಿ ಪಾರ್ಟಿ ಮಾಡಿದ್ರೇ ಮಂಡೆ ಸರೋಗೋದವು. ನೀವು ವೈಫ್ಸ್ಗಳು ಯಾರು ತಡೆಯೋಕೆ ಹೋಗ್ಬೇಡಿ ಇವ್ರನ್ನ, ನಿಜಲ್ಲೂ ಅವ್ರ ಕೈಯಲ್ಲಿ ಆಗ್ತಾ ಇರಲ್ಲ, ಹೋಗ್ಲೇಬೇಕು ಅವರು. ಇವ್ರು ವೈಫ್ಗಳು ತಡೆದ್ಬಿಡ್ತಾರೆ, ಏನಿಲ್ಲ ನಮ್ಮ ಆಂಟಿ ಮನೆಗೆ ಗೃಹಪ್ರವೇಶಕ್ಕೆ ಹೋಗೋಣ ಅಂತ. ಸುಮ್ಮನಿರಾಮನೇನೋ. ಫ್ರೈಡೇ ಈವ್ನಿಂಗ್ ದಯವಿಟ್ಟು ಹೇಳ್ತೀನಿ, ಯಾವುದೇ ಹುಡುಗನ ತಡಿಬೇಡಿ IT ಕೆಲಸ ಮಾಡಿದವಂಗೆ. ನನ್ನ ಅಂಕಲ್ ಏನೋ ಸೌಂಡ್ ಮಾಡ್ತಾವಲ್ಲ ಅನ್ಕೊಳ್ತೀನಿ. ಅಂಕಲ್ ಈಸ್ ಗುಡ್, ಅಂಕಲ್ ಹ್ಯಾಪಿಯಾಗಿ ಇಡಬೇಕಷ್ಟೇ. ಹೆಲ್ಮೆಟ್ ಕಾಜಾವೆ, ಸ್ವಲ್ಪ ಅಂಕಲ್ಗೆ ಹೆಲ್ಮೆಟ್ ಹಾಕ್ಬಿಡಿ. ಅಲ್ಲ ಸರ್, ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊತೀರಾ. ಅಂಕಲ್ಗೆ ಒಂದು ಓಟಿ ಪ್ಯಾಕೆಟ್ ಕೊಡಿಸ್ಲೇಬೇಕಿಲ್ಲ ಅಂದಮೇಲೆ. ನೀವು ಗಮನಿಸಬೇಕಾದ್ರೆ ನೋಡಿ, ಯಾವುದೇ IT ಕಂಪ್ನಿಗೆ ಹೋಗಿ ಹುಡುಗಿರು ಆರಾಮಾಗಿರ್ತಾರೆ. ಹೆಂಗೋ ಜೀವನ ನಡೀತಾ ಇದೆ, ಪಾಸಿಟಿವ್ಸ್ ಮೇಲೆ ಫೋಕಸ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಅವ್ರು ಕ್ಲೀನಾಗಿ ಹೋಯ್ತಾರೆ, ವಾಶ್ರೂಮ್ಗಳು ಹೋಯ್ತಾರೆ, ವಾಶ್ರೂಮ್ ಹೋಗ್ತಾ ನಾಗವಲ್ಲಿ ಥರ ಹೋಯ್ತಾರೆ, ಬರ್ತಾ ಶ್ರೀವಳ್ಳಿ ಥರ ಬರ್ತಾರೆ. ಅಲ್ಲ ಅದೇನು ಅದು ಅಲ್ಲೇನೋ ಟ್ರಾನ್ಸ್ಫಾರ್ಮೇಷನ್ ರೂಮ್ ಅದು. ಈ ಬಿಗ್ ಬಾಸಲ್ಲಿ ಕನ್ಫೆಷನ್ ರೂಮ್ ಇದ್ದಂಗೆ ಒಳಗಡೆ ಹೋಗ್ತಾರೆ ಬರ್ತಾರೆ. ನಮ್ಮ ಹುಡುಗರು ಹೆಂಗೆ ಗೊತ್ತಾ, ಹೋಗೋವಾಗ ನಿಮ್ಮದೇ ವಾಶ್ರೂಮ್ಗೆ ಹೋಗಿರ್ತಾರೆ, ಬರ್ತಾ ಹುಚ್ಚ ವೆಂಕಟ ಬರ್ತಾರೆ. ಅಲ್ಲ ಒಂದು ತಗಡು ಕಂಪ್ನಿ ಇದು, ಹೈಕಿಲ್ಲ, ಏನು ಚೆನ್ನಾಗಿಲ್ಲ, ಇಲ್ಲಿ ಪ್ಯಾಂಟನ್ನು ಚೆನ್ನಾಗಿಲ್ಲ, ಹೆಚ್ಚಾಗ ಮುಖಾನು ನೋಡೋಕೆ ಚೆನ್ನಾಗಿಲ್ಲ. ಅವ್ರು ಈ ಥರ ಇರ್ತಾವೆ. ಎಷ್ಟೇ ಸಂಬಳ ಕೊಡು, ಇವ್ರಿಗೆ ಸಮಾಧಾನನೇ ಇರಲ್ಲ. ಇವ್ರು ಹಂಗೆ ಎಲ್ಲ ಮೀಟಿಂಗಲ್ಲಿ ಹೋಗಿ 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 ಉಶ್ವಿಲಂ ದೇವಾಲ ಆಗ್ಬಿಡ್ತಾರೆ. ತುಂಬ ಕಷ್ಟ ಆಯಿತು, ನಿಜವಲ್ಲ ತುಂಬ ಕಷ್ಟ ಇದೆ ಪಾಪ. IT ಕಂಪ್ನಿನಲ್ಲಿ ನರಳಿ 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 ಒದ್ದಾಡಿ ಒದ್ದಾಡಿ ಹುಡುಗರ ಮಕ ನೀವು ಗಮನಿಸೋಗಿ ನೋಡಿ, ಆ ಮಕನೇ ಒಂಥರ QR ಕೋಡ್ ಥರ ಆಗ್ಬಿಟ್ಟಿರುತ್ತೆ. ಈ ಮಕ ನೋಡಿ ಏನು ಮಾಡ್ತೀರಾ ಪಾಪ. ಆ ಮಕ ನೋಡೋಕೆ ಫೋನ್ ಓಪನ್ ಮಾಡಿ ಗೂಗಲ್ ಪೇನ ಸ್ಕ್ಯಾನ್ ಮಾಡಿ ₹200 ಕಳಿಸ್ಬಿಡ್ಬೇಕು ನೀವು, ಅವಾಗ ಮಾಮೂಲಿ ಮಕ ಹಿಂಗಲ್ಲ. ಒಂದೊಂದು ಕಷ್ಟ ಅಲ್ಲ. ನಾನು ಆ್ಯಕ್ಚುಲಿ ಮುಂಚೆ ಟೆಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿದೆ. ಟೆಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರಾಗಿದ್ದೀರಾ ಟೆಸ್ಟಿಂಗಲ್ಲಿ? ವಾವ್, ನೈಸ್. ಇನ್ನೂ ಇದ್ದೀರಾ? ಫಸ್ಟ್ ಕೆಲಸ ಹೋಗೋದೇ ನಿಮ್ಮದು. ಫಸ್ಟ್ ಬೇರೆ ಯಾವುದನ್ನ ಸ್ಟ್ರೀಮ್ ನೋಡ್ಕೊಂಬಿಡಿ, ಬೇಗ ನೋಡ್ಕೊಳ್ತೀರಾ? ವೆರಿ ಗುಡ್. ನಾನು ಟೆಸ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆಗೂ, ಆ ಟೆಸ್ಟಿಂಗ್ ಡಿಪಾರ್ಟ್ಮೆಂಟ್ಗೆ ಇನ್ನೊಂದು ಹೆಸರು QA ಡಿಪಾರ್ಟ್ಮೆಂಟು. ಆ QA ಡಿಪಾರ್ಟ್ಮೆಂಟ್ನ ನಂಬಲೇಬೇಡಿ ನೀವು. ಅದು ಹೆಂಗಂದ್ರೆ ಫಸ್ಟ್ QA ಥರ ಇರ್ತೀರಾ, ಆಮೇಲೆ ಟೀಮೆಲ್ಲ ಕೇಳ್ತಾರೆ ಹಮ್ ಕ್ಯೂ ಹೇ ಅಂತ. ಆಮೇಲೆ ಏನೇ ಆದ್ರೂ ಟೆಸ್ಟಿಂಗ್ ಟೀಮ್ ಅವರೇ ರೆಸ್ಪಾನ್ಸಿಬಲ್. ಏನೇ ಆಗಲಿ, ಬಿಲ್ ಸರಿ ಇಲ್ವಾ, ಟೆಸ್ಟಿಂಗ್ ಟೀಮ್ ಇಸ್ ರೆಸ್ಪಾನ್ಸಿಬಲ್. ಪ್ರಾಜೆಕ್ಟ್ ಡಿಲೇ ಆಯಿತಾ, ಟೆಸ್ಟಿಂಗ್ ಟೀಮ್ ಇಸ್ ರೆಸ್ಪಾನ್ಸಿಬಲ್. ಯಾವುದೋ ಡೆವಲಪರ್ಗೆ 5 ವರ್ಷ ಮಗುನೇ ಇರಲಿಲ್ಲ, ಅದಕ್ಕೂ ಟೆಸ್ಟಿಂಗ್ ಟೀಮೇ ರೆಸ್ಪಾನ್ಸಿಬಲ್. ನಾನು ಅದಕ್ಕೆ ಟೆಸ್ಟಿಂಗ್ ಆದಮೇಲೆ ಟೆಸ್ಟಿಂಗ್ ಸವಾಸನೆ ಬೇಡ ಅಂತ ಫೈನಲಿ ಇವಾಗ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ. ರೌಂಡ್ ಆಫ್ ಅಪ್ಲಾಸ್. ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹಳೆ ಬೇವರ್ಸಿ ಕೆಲಸ ಇನ್ನೊಂದಿಲ್ಲ. ಬೇವರ್ಸಿ ನನ್ನ ಮಗಂದು ಹಾಸ್ಟೆಲ್ ವಾರ್ಡನ್ ಕೆಲಸ. ನನಗೆ ಅದೇ ಹೇಳಿದ್ರು, ಪವನ್ ನೀನೇ ಶಟರ್ ತೆಗೆಯೋದು, ನೀನೇ ಶಟರ್ ಮುಚ್ಚೋದು. ಸಾರ್ ನಮ್ಮ ಮನೇಲಿ ಯಾರೋ ಬೇರೆ ಶಟರ್ ತೆಗೆದುಬಿಟ್ಟಾಗ ಸಾರ್ ನನ್ನ ಪಾಠ ನಾನು ಹೋಗಕ್ಕೆ ಬಿಡಿ ಅಂತಿದ್ದೀನಿ. ತುಂಬ ಕಷ್ಟ ಆಯ್ತು ಗುರು. ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನೀವು ಜೀವನದಲ್ಲಿ ಯಾವನ್ ಸತ್ತೋದ್ರು ನೀನು ಮಾತ್ರ ಆಫೀಸಲ್ಲಿ ಇರಲೇಬೇಕು. ಯಾವನ್ ಕೆಲಸ ಮಾಡಿಲ್ಲ ಅಂದ್ರೂ ನೀನು ಗೊತ್ತಿರಬೇಕು ಏನು ಕೆಲಸ ಮಾಡ್ತಾವನೆ ಏನಿಲ್ಲ ಅಂತ. ಅವ್ನು ಸಿಕ್ ಲೀವ್ ತೊಗೊಂಡ್ರು ಏನು ಸಿಕ್ ಲೀವ್ ತೊಗೊಂಡು ಅದು ಗೊತ್ತಿರ್ಬೇಕು ನಿನಗೆ. ಏನು ಲೀವ್ ತೊಗೊಳಂಗೆ ಇಲ್ಲ ಗುರು. ನಾವು ಮನೆ ಓನರ್ ಅಂತೆ, ನಾವು ಲೀವೇ ತೊಗೊಳಂಗಿಲ್ವಂತೆ. ನಮ್ಮ ಮ್ಯಾನೇಜರ್ ಒಂದ್ಸಲ ಲೀವ್ ತೊಗೊಂಡು ಜ್ವರ ಬಂದಿದೆ ಅಂತ ಏನಾದ್ರು ಲೀವ್ ತೊಗೊಂಡ್ಬಿಟ್ರೆ ನಮ್ಮ ಮ್ಯಾನೇಜರ್ ಇಮ್ಯಾಜಿನ್ ಮಾಡ್ಕೊಳ್ಳೋದೆ ನಾನು ಸ್ಟ್ರಿಕ್ಟ್ ಲೆವೆಲ್ ಇದ್ದೀನಿ ಅಂತ. ಗೋ ಅದಕ್ಕಿಂತ ಕೆಳಗಡೆ ಬರೋದೇ ಇಲ್ಲ ಅವನು. ಪಾಪ ಇಲ್ಲ ಪವನ್ ಏನೋ ಊಟಕ್ಕೆ ಹೋಗಿರ್ಬೋದು. ಸ್ಟ್ರಿಕ್ಟ್ ಲೆವೆಲ್. ಇಲ್ಲಿ ಸನಿ ಲಿಯೋನಿ, ಇಲ್ಲಿ ಮಿಯಾ ಖಲೀಫಾ, ಮಧ್ಯದಲ್ಲಿ ನಾನು ಬುರ್ಜ್ ಖಲೀಫಾ. ನಿಜವಾಗ್ಲೂ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಅಂತ ತುಂಬ ಕಷ್ಟ ಆಯ್ತು. ಯಾರು ಬೆಲೆನೇ ಕೊಡೋಲ್ಲ ನಿಮಗೆ. ಸೂರ್ಯವಂಶದಲ್ಲಿ ಕನಕ ಇದ್ದಂಗೆ ಫೋಟೋ ಯಾಕಂದ್ರೆ ಹಿಡಿಯಕ್ಕೆ ಬಂದು ನಾವೇ ಹಿಂಗೆ ಹೋಗ್ಬಿಡ್ತೀವಿ. ಹಿಂದಿನ ಇಲ್ಲ 1 ವರ್ಷದಲ್ಲಿ ಆಗೋ ಪ್ರಾಜೆಕ್ಟ್ನ 3 ತಿಂಗಳಲ್ಲಿ ಮಾಡುವಂಥದ್ದು. ಹೆಂಗೂ ಮಾಡೋದು? ಮಗು ಬೇಗ ಆಗಲಿ ಅಂತ 8 ಜನ ಮದುವೆ ಆಗೋಕ್ಕಾಗುತ್ತಾ? ಅಲ್ಲ, ನಮ್ಮ ಗತಿ ಹಂಗಾಗೈತಪ್ಪ. ನಮ್ಮದು ಆ್ಯಕ್ಚುಲಿ ಏನಂದರೆ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್. ಜೀವನ ಅನ್ನೋದು ಹಿಂಗೇನೆ, ಈ ಥರ ಕ್ವಶನ್ ಬಂದ್ಬಿಡುತ್ತೆ.
ಈ ಚಾರ್ಟರ್ಡ್ ಅಕೌಂಟೆನ್ಸಿ ಬಗ್ಗೆ ನನಗೇನು ಗೊತ್ತಿಲ್ಲ. ಗುರು ನನಗೆ ಯಾಕೆ ಆಫೀಸಲ್ಲಿ PIP ಇದ್ದೀನಿ ಅನ್ಸ್ತೈತೆ. ಮೈನ್ ಫ್ರೇಮ್ ಬರುತ್ತಾ? ಬರಲ್ಲ. ಮೆಷಿನ್ ಲರ್ನಿಂಗ್ ಬರುತ್ತಾ? ಬರಲ್ಲ. ಪೈಥಾನ್ ಬರುತ್ತಾ? ಇಲ್ಲ. ಅನಕೊಂಡ ಫಿಲಮ್ ನೋಡಿದ್ದೀನಿ ಅಷ್ಟೇ ನಾನು. ಯಾವ ನೆಕ್ಸ್ಟ್ ಏನು ಕೇಳ್ತಾರೆ ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಬರ್ಬೋದು ನೆಕ್ಸ್ಟು. ನಿಜವಾಗ್ಲೂ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸ ಅಂತ ತುಂಬ ಕಷ್ಟ ಆಯ್ತು ಗುರು. ಪ್ರಾಜೆಕ್ಟ್ ಮ್ಯಾನೇಜ್ ನಮಗೊಂದು ನಮ್ದು ಹೆಂಗಂದ್ರೆ ವೀಕ್ ಡೇ ಎಲ್ಲ ಜೀರಾ, ವೀಕೆಂಡಲ್ಲಿ ಬೀರಾ, ಇಷ್ಟೇ. ಆ ಜೀರಾ ಟೂಲ್ ಯೂಸ್ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಹುಡುಗಿ ಒಂದು ಜೀರಾ ಟೂಲ್ನ ಯೂಸ್ ಮಾಡ್ತಾವೆ. ಡಿಫೆಕ್ಟೇ ಕ್ಲೋಸ್ ಆಯ್ತಲ್ಲ ಗು. ಹುಡುಗ ಡೆವಲಪರ್, ಹುಡುಗಿ ಟೆಸ್ಟರ್, ಇಬ್ಬರು ಮಾತಾಡ್ಕೊಂಡೇ ಅವ್ರೆ. ಒಂದೇ ಪ್ರಾಜೆಕ್ಟಲ್ಲಿ ಇಬ್ಬರು ಡೋಡಿತಾವ್ರೆ, ಗೊತ್ತಾಗೇ ಇಲ್ಲ ನಮಗೆ. ಇಬ್ಬರು ಹಂಗೆ ಮಾತಾಡ್ಕೊತಾನೆ ಅವ್ರೆ. ಕ್ಯಾನ್ ಯು ಸೆಂಡ್ ಮಿ ಸ್ಕ್ರೀನ್ ಶಾಟೇ ಇಲ್ಲ ಅಲ್ಲಿ. ಅದು ಹಿಂಗೆ ಬೇರೆ ಕಡೆಯಿಂದ ಕಳಿಸ್ತಾವ ಗೊತ್ತಿಲ್ಲ. ಹುಡುಗಿ ಕ್ಯಾನ್ ಯು ರೀಪ್ರೊಡ್ಯೂಸ್, ನಾನು ವಾಟ್ ದ ಹೆಲ್ ಅಂದರೆ ಕ್ಯಾನ್ ಯು ರೀಪ್ರೊಡ್ಯೂಸ್ ದ ಡಿಫೆಕ್ಟ್ ಅಂತ. ಆಮೇಲೆ ಸಾಕಪ್ಪ ಸಹವಾಸ ಅಂತ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಹವಾಸ ಸಾಕಾಗ್ಬಿಟ್ಟಿತ್ತು ನನಗೆ. ಆಮೇಲೆ ಎಲ್ಲದಕ್ಕಿಂತ ವರ್ಸ್ಟ್ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ನಿಮ್ಮ ಕೆಲಸ ಏನಂದರೆ PPT ಮಾಡೋದು. ಎಲ್ಲದಕ್ಕೂ PPT. ಸಾಕು, ನಾನು ಇಲ್ಲೇ ವಾಶ್ರೂಮ್ಗೆ ಹೋಗ್ಬೋದು, ಅದಕ್ಕೊಂದು PPT ಮಾಡಿ ಕಳಿಸಿ. ಅಲ್ಲಿ ಅಜೆಂಡಾ, ವೆಲ್ಕಮ್, ಥ್ಯಾಂಕ್ ಯು ಎಲ್ಲ ಇರಬೇಕು, ಸ್ಕ್ರೀನ್ ಶಾಟ್ಸ್ ಇರಲಿ. ನಮ್ಮ ಮ್ಯಾನೇಜರ್ ಈ ಥರ ಆಗ್ಬಿಟ್ಟು ಎಲ್ಲ ಅಲ್ಲಿ ಹಾಕಿರೋದೆಲ್ಲ ನಿಜ ಇರಲ್ಲ ಅಂತ ಎಲ್ಲರಿಗೂ ಗೊತ್ತು. ಏನಿರ್ತಾರಲ್ಲ, ಇಷ್ಟು ಕಿತ್ತಾಕಿದ್ದೀವಿ, ಇಷ್ಟು ಕಿತ್ತಾಕಿರೋದನ್ನ ಇಷ್ಟು ಗುಡ್ಡೆ ಹಾಕಿದ್ದೀವಿ. ಯಾವನು ಅಂತಾನೆ ಅದನ್ನು ಅವ್ರಿಗೆ ಕ್ಲೈಂಟ್ಗೂ ಗೊತ್ತು ಅದು ಸುಳ್ಳು ಅಂತ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಶುಡ್ ಬಿ ರೀನೇಮ್ಡ್ ಆಸ್ ದೇರ್ಸ್ ನೋ ಪಾಯಿಂಟ್ ಪ್ರೆಸೆಂಟೇಷನ್. ಯೂಸೇ ಇಲ್ಲ ಆಗು. ಅದರಿಂದ ನಿಂಗೆ ಒಂದು ಸ್ಲೈಡ್, 2 ಸ್ಲೈಡು, 15 ಸ್ಲೈಡು, ಅದು ಇದು ನಾವು ಇದಕ್ಕಿದ್ದಾಕ್ಬಿಡ್ತೀವಿ. ಪ್ರಾಜೆಕ್ಟೇ ಹೋಗಂಗೈತೆ ನೆಕ್ಸ್ಟ್ ಮಂತ್. ಅದು ನನಗೆ ಗೊತ್ತು ಸತ್ಯ ಹೆಂಗೆ ಅಂತ. ಈ ಥರ ಆಮೇಲೆ ಏನೇ ಮಾಡಿದ್ರು ನಮ್ಮ ಮ್ಯಾನೇಜರು ಚೆನ್ನಾಗಿಲ್ಲ ಈ PPT ಅನ್ನೋ ಬೇಕು ಅಂತ. ಅದು ಇವಾಗ ಬಂದ್ಬಿಟ್ಟೈತೆ. ನಾನು ಯಾವುದೋ ಒಂದು PPT ಮಾಡಿದ್ರೆ ನಮ್ಮ ಮ್ಯಾನೇಜರ್ ಪವನ್ ಚೆನ್ನಾಗಿಲ್ಲ ಪವನ್. ಏನು ಮಾಡೋದು? ಯೂಶಲಿ ನಾವು ಫ್ಯಾನ್ ವರ್ಕ್ ಆಗಿಲ್ಲ ಅಂದರೆ ಏನು ಮಾಡ್ತೀವಿ, ಕಂಪ್ಯೂಟರ್ ಹ್ಯಾಂಗ್ ಆಗ್ಬಿಟ್ರೆ ಏನು ಮಾಡ್ತೀವಿ, ಆಫ್ ಮಾಡಿ ಆನ್ ಮಾಡ್ತೀವಿ ಅಲ್ವಾ? ಆದರೂ ನಾನೇನು ಮಾಡಿದೆ, ಇಡೀ ಫಾಂಟ್ನ ಸೆಲೆಕ್ಟ್ ಮಾಡಿ ಟೈಮ್ಸ್ ನ್ಯೂ ರೋಮನ್ನಿಂದ ಕ್ಯಾಲಿಬ್ರಿ ಮಾಡಿಕೊಟ್ಟೆ. ವರ್ಕ್ ಆದರೂ ಆಗ್ಬಿಡ್ಬೋದೇನಂತ. ಸರ್ ಓಕೆನಾ? ಚೆನ್ನಾಗಿಲ್ಲ. ಏನು ಕೇಳಿದ್ರು ಚೆನ್ನಾಗಿಲ್ಲ. ಇಡೀ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು PPT ರೆಡಿ ಮಾಡ್ತಾನೆ, ಚೆನ್ನಾಗಿಲ್ಲ ಅಂತ. ಆಮೇಲೆ ChatGPT ಕೇಳಿದೆ ಹೌ ಟು ಬಿಲ್ಡ್ ಅ ವೆರಿ ಗುಡ್ PPT ಅಂತ. ಅವ್ರಿಗೆ ಐಡಿಯಾ ಕೊಡ್ತು. ನೆಕ್ಸ್ಟ್ ಡೇ ಹೋದಾಗ PPT ತೋರಿಸ್ದೆ. ನಮ್ಮ ಮ್ಯಾನೇಜರ್ ಟಕ್ಕಂತ ಒಪ್ಕೊಂಬಿಟ್ಟ. ಏನು ಮಾಡಿದ್ದೀನಿ, ಹೋಮ್ ಪೇಜಲ್ಲೇ ಸನ್ನಿ ಲಿಯೋನಿ ಫೋಟೋ ಹಾಕ್ಬಿಟ್ಟಿದ್ದೀನಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಸನ್ನಿ ಲಿಯೋನಿ, ಡು ಯು ವಾಂಟ್ ಟು ಸಿ ಮೈ ಸ್ಲೈಡ್ ಶೋ? ಮ್ಯಾನೇಜರ್ ಫುಲ್ ಖುಷಿ, ಇದೆ ಓಕೆ ಬಿಡು. ಅದು ನಿಜವೂ ಹೇಳ್ತೀನಿ, ಇವಾಗೆಲ್ಲ ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಅಂದರೆ ಮನೆಯಲ್ಲಿ ಹೆಂಡತಿ ಜೊತೆ ಸಂಸಾರ ಮಾಡೋದೊಂದು, ಆಫೀಸಲ್ಲಿ ಮ್ಯಾನೇಜರ್ ಜೊತೆ ಸಂಸಾರ ಮಾಡೋದು ಇನ್ನೊಂದು. ನಮ್ಮ ಮ್ಯಾನೇಜರ್ ಅವನೊಂಥರ 3 ಬಿಟ್ಟವನು. ಅಂದರೆ ಕೆಲಸಕ್ಕೋಸ್ಕರ ಊಟ, ತಿಂಡಿ, ನಿದ್ದೆ ಎಲ್ಲ ಬಿಟ್ಟವನು. ಈ ಡೆಟಾಲ್ ಹಾಕಿದ್ರೆ 99% ಕ್ರಿಮಿಕೀಟಗಳಿಗೆ ಸತ್ತೋಗುತ್ತೆ. ಆ 1% ಸತ್ತೋಗಲ್ವಲ್ಲ, ಅದೇ ಅವನು. ಅವನೊಂಥರ ಫುಡಿ ಯಾವ ಥರ ಅಂದರೆ ಎಂಪ್ಲಾಯೀಸ್ ಪ್ರಾಣ ತಿನ್ನೋದ್ರಲ್ಲಿ ಫುಡಿ ಅವನು. ನನ್ನ ಮಗ ಹಿಂಗೆ ಅವನು ತೆಗಳ್ತಾವನ ಏನು ಗೊತ್ತಾಗಲ್ಲ. ಅದು ಒಂದಿನ ಸುಮ್ಮನೆ ಕರೆದ, ಪವನ್ ಟೆಲ್ ಮಿ ಅ ಜೋಕ್ ಮ್ಯಾನ್, ಐ ಹರ್ಡ್ ಯುವರ್ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ. ನಾನು ಸರ್ ಕೆನ್ ಐ ಗೆಟ್ ಪ್ರಮೋಷನ್ ದಿಸ್ ಇಯರ್? 4 ಅವರ್ ನಕ್ಕವನೆ. ಓಕೆ, 1 ಸೆಕೆಂಡ್. ಒಂದಿನ ಬರ್ತಾನೆ, ಬಂದಿದ ತಕ್ಷಣ ಪವನ್ ಟುಮಾರೋ ಯು ಆರ್ ಗೋಯಿಂಗ್ ಆನ್ ಸೈಟ್ ಟು ಅನದರ್ ಸಿಟಿ. ಹೌದಾ ಸರ್, ವಿಚ್ ಸಿಟಿ? ಎಲೆಕ್ಟ್ರಾನಿಕ್ ಸಿಟಿ. ಆಮೇಲೆ ಹಿಂಗೇನೆ ಪವನ್ ಯು ಹ್ಯಾವ್ ಟು ವರ್ಕ್ ಆನ್ ಪ್ರೊಡಕ್ಷನ್ ಇಶ್ಯೂಸ್ ಅಂತ ಮಧ್ಯರಾತ್ರಿ ಎಲ್ಲ ಕಾಲ್ ಮಾಡ್ತಾ ಇರ್ತಾನೆ. ನಾನು ಡೈರೆಕ್ಟಾಗಿ ಹೇಳ್ಬಿಟ್ಟೆ, ಸರ್ ಇಫ್ ಐ ಕೀಪ್ ಲುಕಿಂಗ್ ಅಟ್ ಪ್ರೊಡಕ್ಷನ್ ಇಶ್ಯೂಸ್ ಐ ಆಮ್ ಹ್ಯಾವಿಂಗ್ ರೀಪ್ರೊಡಕ್ಷನ್ ಇಶ್ಯೂಸ್. ಹಿಂಗೆ ಒಂದೊಂದು ಟ್ರೋಲ್ ಮಾಡ್ತಾನೆ ಇರ್ತಾನೆ ಗುರು. ನನಗೆ ನಿಜ ಆಮೇಲೆ ಅವನ ಹತ್ರ ಯಾವ ನ್ಯೂಸ್ನ ಶೇರ್ ಮಾಡ್ಕೊಬೇಕು ಮಾಡಬಾರ್ದು ಅದು ಬೇರೆ ಅರ್ಥ ಆಗ್ತಾಯಿಲ್ಲ ನನಗೆ. ನಾನು ಒಂದಿನ ಹೇಳಿದೆ, ಹಾಯ್ ಗೈಸ್ ವಾಟ್ಸಪ್ ಗ್ರೂಪಲ್ಲಿ, ಆಫೀಸ್ ವಾಟ್ಸಪ್ ಗ್ರೂಪಲ್ಲಿ, ಹಾಯ್ ಗೈಸ್ ಜಸ್ಟ್ ಹ್ಯಾಡ್ ಅ ಬೇಬಿ ಬಾಯ್ ಅಂದರೆ ಇವನು ಮ್ಯಾನೇಜರು, ವೆರಿ ಗುಡ್ ಟೀಮ್ ವರ್ಕ್ ಗೈಸ್. ಅದಕ್ಕಿಂತ ಮುಂಚೆ ಐ ಗಾಟ್ ಮ್ಯಾರಿಡ್ ಟುಡೇ ಅಂದರೆ, ಹೇ ಪವನ್ ಡೋಂಟ್ ವರಿ ಮ್ಯಾನ್, ವಿಲ್ ವರ್ಕ್ ಆಸ್ ಅ ಟೀಮ್. ಸರ್ ಇನ್ ದಿಸ್ ಪ್ರಾಜೆಕ್ಟ್ ಐ ವಾಂಟ್ ಟು ಬಿ ಅ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್. ಓಕೆ, ಹುಚ್ಚ ಥರ ಆಡೋನು. ಅದು ಬಿಟ್ಟರೆ ಯಾವುದೋ ನಾವು ಬೇರೆ ಸೀರಿಯಸ್ ಆಗಿ ನಡೆದಿರೋ ಇಶ್ಯೂಸ್ಗೆಲ್ಲ ಬೇರೆ ಮೆಸೇಜ್ ಹಾಕೋನು. ಮೈ ಗ್ರ್ಯಾಂಡ್ ಮಾ ಡೈ ಟುಡೇ ಅಂದರೆ ವೇಟ್ ಟು ಗೋ, ಮೆನಿ ಮೋರ್ ಟು ಕಮ್. ಈ ಥರ ಇವನ ಜೊತೆ ಹೆಂಗಪ್ಪ ಇರೋದು ಅಂತ. ಈ ನನ್ನ ಮಕ್ಳು ಹೆಂಗೆ ಮಾಡ್ಬಿಡ್ತಾರೆ, ಈ ಥರ ಎಲ್ಲ ಚಿತ್ರಹಿಂಸೆ ಕೊಡ್ತಾರಾ? ಈ ಥರ ಎಲ್ಲ ಚಿತ್ರಹಿಂಸೆ ಕೊಟ್ಬಿಟ್ಟು ಏನೇನೋ ಮಾಡೋದು, ಬೇರೆದೇ ಇರೋ ಆ್ಯಕ್ಟಿವಿಟೀಸು ಆಯಿತಾ. ಲೈಕ್ ಪಾಟ್ಲಕ್ ಅಂತೆ.
ಮನೇಲಿ ತಿನ್ನಕ್ಕಾಗದೆ ಬಿದ್ದಿರುವಂಥ ಊಟನ ತಗೊಂಡು ಊರಿಗೆ ಹಂಚ್ಬೇಕು. ನಾನು ಇದೆಲ್ಲ ಏನು ಶೋಕಿಗಳಿಗೂ ನನಗೆ ಇಷ್ಟ ಇಲ್ಲ. ನಮ್ಮ ಟೀಮ್ ಮೇಟ್ ಮಕ ನೋಡಿದ್ರೆ ನನಗೆ ಇಷ್ಟ ಇಲ್ಲ. ಎಷ್ಟು ಸಲ ಹಾಕೊಟ್ಟವ್ನು ಗೊತ್ತಾ ಅವನು, ಅವ್ನ ಮಕ್ಕಳು ಊಟ ಹಾಕ್ಕೊಡ್ಬೇಕು ಅವನಿಗೆ. ಗುರು ನಿಜವಾಗ್ಲೂ ಹೇಳ್ತೀನಿ, ಕೊಲೀಗ್ಸ್ ಅನ್ನೋ ಪದಲ್ಲೇ ಕೊಲೆ ಐತೆ. ಕೊಲೀಗ್ಸ್ನ ಮಾತ್ರ ನಂಬಕ್ಕೆ ಹೋಗ್ಬೇಡಿ ಗುರು. ಯಾವಾಗ ಹಾಕ್ಕೊಟ್ಬಿಟ್ಟು ನಿಮ್ಮ ತಲೆ ಮೇಲೆ ತುಳಿದ್ಬಿಟ್ಟು ಹೋಯ್ತಾ ಇರ್ತಾರೆ ಅವರು. ನಾನು ಮಾತ್ರ ಕೊಲೀಗ್ಸ್ನ ನಂಬಕ್ಕೆ ಹೋಗಲ್ಲ. ಪಾಟ್ಲಕ್ಕೆ ಒಂದು ಇಂಟ್ರೆಸ್ಟು ಇಲ್ಲ ನನಗೆ. ಸರಿ ಹಾಳಾಗಲಿ ಕಾಟಾಚಾರಕ್ಕೆ ಯಾವುದೋ ಸಮೋಸ ಜಿಲೇಬಿ ತಗೊಂಡು ಹೋಗಿದ್ದೆ, ಬಿ ಎ ಕಾಂಪ್ಲೆಕ್ಸ್ ಹಿಂಭಾಗ ಐತಲ್ಲ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ವರ್ಕೌಟ್ ಆಗುತ್ತೆ ಅಂತ ತಗೊಂಡು ಹೋಗ್ಬಿಟ್ಟಿದ್ದೆ. ಅವ್ನು ಹೇಳಿದೆ, ಗುರು ನೀನು ದಯವಿಟ್ಟು ಹೆಲ್ದಿ ಆಯಿಲ್ ಯೂಸ್ ಮಾಡಿ ಟ್ಯಾಗ್ ಹಾಕು. ನನ್ನ ಮಕ್ಕಳು ಅಜೀರ್ಣ ಆಗ್ಬಿಡ್ಬೇಕು. ನನ್ನ ಮಗದು 15 ದಿನ ನನ್ನ ಹೇಳಿದ್ರೆ ನ್ಯಾಪ್ಕ ಇರಬೇಕು. ಸೊ ಅವ್ನು ಫ್ರೆಶ್ ಹಾಲು ಯೂಸ್ ಕರೇ 4 ದಿನದ ಹಾಕು. ಜಿಲೇಬಿ ಮೊಸರಲ್ಲಿ ಮಾಡು ಎಲ್ಲ ಮಾಡಿಕೊಟ್ಟ. ಎಲ್ಲ ತಗೊಂಡೋಗಿ ಕೊಟ್ಟೆ. ನಂದನ ಒಂದು 2-3 ಐಟಮ್ ಚೆನ್ನಾಗಿತ್ತು. ನಮ್ಮ ಮ್ಯಾನೇಜರ್ ನಾಚಿಕೆ ಹೇಳಿದೆ, ನನ್ನ ಮಗ ಬರೀ ವೈಟ್ ರೈಸ್ ತಂದವನು. ವೈಟ್ ರೈಸ್ ಹಾಕೊಂಡು ಎಲ್ಲರೂ ಯೂಸ್ ಮಾಡೋದ. ನನ್ನ ಮಗನೇಲೆ ಇದೆಲ್ಲ ನಾಚಿಕೆ ಇರಲ್ಲ ನಿನಗೆ. ಪಾಟ್ಲಕ್ಕೆ ಅಲ್ಲ, ಅದು ಬ್ಯಾಡ್ ಲಕ್. ಅದು ಬಿಟ್ಟರೆ ಇನ್ನೊಂದು ಸಲ ನಿಮ್ಮ ಮಾಡ್ಬಿಡ್ತಾರೆ ಇದು. ಗೈಸ್ ಟುಡೇ ದಿಸ್ ಇಯರ್ 25 million ವಿ ಹ್ಯಾವ್ ರಿಸೀವ್ಡ್ ಇನ್ ಅವರ್ ಕಂಪನಿ. ನಮಗೆ 25 million 1 million ನಮ್ಗೆ ಕೊಟ್ಟು ಸಾಕು. ನಾವೆಲ್ಲ ನೆಮ್ಮದಿ ಇದ್ಬಿಡ್ತೀವಿ. ನಮ್ದು ಹಿಂಗೆ ಏನೋ ಬರುತ್ತೆ ಅಂತ ನಾವು. ಅದಾದ್ಮೇಲೆ ನನ್ನ ಮಗ ಗೈಸ್ ಟುಡೇ ಪಿಜ್ಜಾ ಈಸ್ ಆನ್ ದ ಹೌಸ್ ಅಂದ. ನಾನು ಡಾಮಿನೋಸು ಒಳ್ಳೆ ಚೀಸ್ ಇರೋದು ಬಂದರೆ ತಿನ್ನಷ್ಟಕ್ಕಷ್ಟು ಪಿಜ್ಜಾ ಕೊಟ್ಟವ್ನು. ನಾನು ಫಸ್ಟು ಮಸಾಲ ಪಾಪಡ್ ಅನ್ಕೊಂಬಿಟ್ಟೆ. ಪಿಜ್ಜಾನ ಇದು. ಇದೆಲ್ಲ ಆದಮೇಲೆ ಇನ್ನೂ ಅಷ್ಟು ಎಲ್ಲದರಲ್ಲೂ ನಡೆಯೋದು ಯಾವುದಂದರೆ ಟೀಮ್ ಔಟಿಂಗ್ ಆಯಿತಾ. ಎಲ್ಲ ರೆಸಾರ್ಟ್ಗೂ ಹೋಗ್ಬಿಟ್ಟಿದ್ದೀನಿ, ಸಾಕಾಗ್ಬಿಡೈತೆ. ಈ ಮಕ್ಕಳನ್ನ ಆಫೀಸಲ್ಲೇ ನೋಡೋಕೆ ಇಷ್ಟ ಇಲ್ಲ ನನಗೆ. ಅದೀಗ ನನ್ನ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಮೇಕಪ್ ಬೇರೆ ಹೋಗ್ಬಿಟ್ಟಿರುತ್ತೆ. ಗಾಬರಿ ಆಗ್ಬಿಡುತ್ತೆ ನಮಗಂತ ನೋಡಿ. ನಿಜವಾದ ಮಕ್ಕ ಇದಾಯ ಒಂದು ಅವ್ರ ಜೊತೆ ಕೂತ್ಕೊಂಡು ಊಟ ಬೇರೆ ಮಾಡಬೇಕು, ಅವ್ರ ಜೊತೆ ಕಾರ್ಡಿಯಲ್ಲಾಗೆಲ್ಲ ಇರಬೇಕು. ಅಯ್ಯೋ ನಮಗಂತೂ ಸಾಕಾಗ್ಬಿಟ್ಟಿದ್ವು. ಎಷ್ಟಂತ ರೆಸಾರ್ಟ್ಗೆ ಹೋಗೋದು, ಅದೇ ವೆಲ್ಕಮ್ ಡ್ರಿಂಕು, ಅದೇ ಊಟ, ಸಾಕಾಗ್ಬಿಟ್ಟಿತ್ತು ನನಗೆ. ನಿಜವೂ ಅದೇ ಹೋಮ್ ಸ್ಟೇ. ಇಲ್ಲಾಂದರೆ ರೆಸಾರ್ಟು, ಇಲ್ಲಾಂದರೆ ಹೋಮ್ ಸ್ಟೇ. ಬಂದರೆ ಬೆಟ್ಟ ರೆಸಾರ್ಟು, ಹೋದರೆ ಶಾಂತಿ ಹೋಮ್ ಸ್ಟೇ. ಎಷ್ಟಂತ ಹೋಗೋದು. ಅದು ಈ ನಾರ್ತ್ ಇಂಡಿಯನ್ಸ್ ಏನು ಮಾಡ್ಬಿಡ್ತಾರೆ, ಮ್ಯಾನೇಜರ್ ಆಗ್ಬಿಟ್ರೆ ಅವ್ರಿಗೆ ಬೆಂಗಳೂರು ಅಂದರೆ ಏನೋ ಫ್ಯಾಸಿನೇಷನ್ ಅವ್ರಿಗೆ. ಪವನ್ ಟುಮಾರೋ ಎವ್ರಿಬಡಿ ವಿ ಆರ್ ಗೋಯಿಂಗ್ ಟು ಎಕ್ಸಾಟಿಕ್ ಲೊಕೇಶನ್. ಯಾವುದಂದ್ರೆ ನಂದಿ ಹಿಲ್ಸ್ ಅಂತೆ. ಎಕ್ಸಾಟಿಕ್ ಲೊಕೇಶನ್ನು. ಗುರು ನಂದಿ ಹಿಲ್ಸ್ಗೆ ನಿಮ್ಗೆ ಯಾಕನ ಶಿಕ್ಷೆ ಕೊಡಬೇಕು ಅಂತ ಆಸೆ ಇದ್ದರೆ ಅವ್ರಿಗೆ ವೀಕೆಂಡ್ ತಗೊಂಡೋಗಿ ನಂದಿ ಹಿಲ್ಸಲ್ಲಿ ಬಿಡಿ. ಗುರು ಸಿಲ್ಕ್ ಬೋರ್ಡು ಇಲ್ಲ, ಯಾವ ವೆಪಾರ್ಡ್ ಫ್ಲೈಓವರ್ ಇಲ್ಲ ಗುರು, ಎಲ್ಲ ಅಲ್ಲೇ ಇರ್ತಾರೆ ಗುರು. 2 ಕಡೆನೂ ಗಾಡಿ ನಿಂತಿರುತ್ತೆ ಹಿಂಗೇನೆ. ವಾಪಸ್ ಬರೋಕ್ಕೆ ಆಗ್ಬಾರ್ದು, ಅಲ್ಲಿ ಹಂಗೆ ಮೇಲೆ ಹೋಗ್ಬಿಡ್ಬೇಕು. ದಯವಿಟ್ಟು ನೀವು ಹೋದ್ರೆ ವಾಪಸ್ ಬರಲ್ಲ, ಒಂದೇ ಟಿಕೆಟ್ ಇರೋದಲ್ಲ. ನಂದಿ ಹಿಲ್ಸ್ಗೆ ಸಾಕಾಗ್ಬಿಟ್ಟೈತೆ. ನನ್ನ ಮಕ್ಕಳು ಬೆಳಿಗ್ಗೆ 7 ಗಂಟೆಗೆ ಅಲ್ಲುಚ್ಚಿದೆ ಬಂದು ಸಾಯ್ತಾ ಇರ್ತಾರೆ. ನಂದಿ ಹಿಲ್ಸ್ಗೆ ತಲೆ ಕೆಟ್ಟೋಗಿ ನಂದಿ ಹಿಲ್ಸ್ ಟಿಪ್ಪು ಡ್ರಾಪ್ನ ಹುಡುಕ್ತಾ ಇದ್ದಾರೆ. ಈ ಥರದ್ದೆಲ್ಲ ಮಾಡ್ತಾರೆ. ಎಲ್ಲ ಆದಮೇಲೆ ಏನೇನು ಬರುತ್ತೆ ಕೊನೆಗೆ ಅಪ್ರೈಸಲ್ ಅಂತ ಗೊತ್ತಲ್ಲ. ಬರ್ಡೇ ಅಂತ ಬಂದರೆ ಕಂಪ್ನಿಗಳು ಕೇಕ್ ಕಟಿಂಗ್ ಮಾಡ್ತಾರೆ, ಅಪ್ರೈಸಲ್ ಅಂತ ಬಂದರೆ ಕಾಸ್ಟ್ ಕಟಿಂಗ್ ಮಾಡ್ತಾರೆ. ಇಷ್ಟೇ. ನಾನು ಹೋದೆ, ಸರ್ ಅಪ್ರೈಸಲ್ ನಮ್ದೇನಾದರೂ ಆಗ್ಬೋದಾ? ಪವನ್ ಯು ಹ್ಯಾವ್ ಡನ್ ಯುವರ್ ಜಾಬ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಫೈನಲಿ ಇದೊಂದು ಮಾತು ಕೇಳೋಕೆ ನಾನು ಎಷ್ಟು ದಿನದಿಂದ ಕಾಯ್ತೇನೆ ಸರ್. ಬಟ್ ದಟ್ ಈಸ್ ನಾಟ್ ಎನಫ್. ದಟ್ ಈಸ್ ನಾಟ್ ಎನಫ್. ಅಪಾರ್ಟ್ ಫ್ರಮ್ ದಟ್ ವಾಟ್ ಹ್ಯಾವ್ ಯು ಡನ್? ಸರ್ ಅಪಾರ್ಟ್ ಫ್ರಮ್ ದಟ್ ಇದನ್ನು ಮಾಡಿರೋದಕ್ಕೆ ಜೀವ ಹೋಗ್ಬಿಟ್ಟೈತೆ. ಇದು ಅಪಾರ್ಟ್ ಫ್ರಮ್ ದಟ್ ಐ ಫಿಲ್ ಟೈಮ್ ಶೀಟ್ಸ್. ದಟ್ ಈಸ್ ವೇರ್ Pawan, this is not working, man. Pawan, you have done something, but we are not able to see. ಅಂದ. ಲೇ ಅಡಿಯಿಂದ ಮುಡಿಯುವಾಗ ಎಲ್ಲ ಬಿಚ್ಚಿ ತೋರಿಸಿದ್ದೀನಲ್ಲ, ಎಲ್ಲ there is something else we have to see ಅಂದ. ಈ ಥರ ನಡೀತಾ ಇದೆ ಮ್ಯಾನೇಜರ್ ಕೆಲಸ. ನಿಜವೂ ಮ್ಯಾನೇಜರ್ ಆಗೋದು ಅಷ್ಟು. ನೀವು ಮ್ಯಾನೇಜರ್ ಜೊತೆ ನಿಮ್ಮ ಮ್ಯಾನೇಜರ್ ಇರ್ತಾರಲ್ಲ ಅವ್ರ ಜೊತೆ ಹೇಳ್ಬೋದು ಇನ್ನೂ ಸಿಕ್ಕಾಪಟ್ಟೆ ಅಷ್ಟು. ಬಟ್ ಮೇಡಮ್ ನೀವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ. ನಿಮ್ಮ ಮ್ಯಾನೇಜರ್ ಹೆಂಗೆ ಮೇಡಮ್? ಒಳ್ಳೆಯವರ? ತುಂಬ ಒಳ್ಳೆಯವ? ಹೌದಾ? ಏನು ಮೇಡಮ್ ಬರೀ ಹುಡುಗಿರಿಗೆಲ್ಲ ಒಳ್ಳೆಯವಾಗು. ಹುಡುಗಿರು ಸಾಕು ಆರಾಮ ಅಂದರೆ ಸಾಕು. 35%. ನಾವು ಹಿಂಗೆ KGF ಅಲ್ಲಿ ಸ್ಲೇವ್ಸ್ ಇರ್ತಾರಲ್ಲ ಆ ಥರ ಆಗ್ಬಿಟ್ಟಿರ್ತೀವಿ. ನಮ್ಮ ಅಂಡದಾನೆ ಅಡ ಇಟ್ಬಿಟ್ಟಿರ್ತೀವಿ ಅವ ಹತ್ರ. ಯೂಸರ್ ನೇಮ್ ಪಾಸ್ವರ್ಡ್ ತಗೊಳ್ಳಿ ಸರ್, ಎನಿ ಟೈಮ್ ಈ ಥರನೇ. ಆಮೇಲೆ ಹೇಳಿ ಸರ್, ಇಲ್ಲ ಸರ್ ನಿಜಾನು ಹೇಳ್ತೀನಿ, ನಾನು ಕೆಲಸ ಮಾಡಿದ್ದೀನಿ ಸರ್, ಚೆನ್ನಾಗಿ ಮಾಡಿ. ಅದು ತೆಗಳ್ತಾವನ ಹೇಳೋಕ್ಕೆ ಆಗಲ್ಲ. ಪವನ್ ನೀವು ಕೆಲಸ ಮಾಡಿದ್ದೀರಾ, ಬಟ್ ನನಗೇನೋ ಅನ್ಸುತ್ತೆ ನಮ್ಮ ಕಂಪ್ನಿಯವರೆಲ್ಲ ರೋಡಿಗೆ ಬಿಟ್ಬಿಡ್ಬೇಕು ಅಂತ. ಅಂದರೆ BMW ಕಾರಲ್ಲಿ ರೋಡಿಗೆ ಬರಬೇಕು ಅಂತ.
ಸರ್ ನಾನು ನಿಜವಾಗ್ಲೂ ಕೆಲಸ ಮಾಡಿದ್ದೀನಿ ಸರ್, ನಿಜವಾಗ್ಲೂ ಹಿಂಗೆಲ್ಲ ಹೇಳ್ಬೇಡಿ ಸರ್, ಇನ್ನೂ ಬೇಕಾದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ ಸರ್ ಅಂದೆ. ಇಲ್ಲ ಪವ ನೀವು ಕೆಲಸ ಮಾಡಿದ್ದೀರಾ, ಬಟ್ ಆ್ಯಕ್ಚುಲಿ ಏನಂದರೆ ನೀವು ಕೆಲಸ ಮಾಡಿರೋದನ್ನ ಎಕ್ಸ್ ಆ್ಯಕ್ಸಿಸಲ್ಲಿ ಹಾಕಿದ್ರೆ ಗ್ರಾಫಲ್ಲಿ, ಆಮೇಲೆ ನೀವು ಕಂಪ್ನಿಗೆ ಕೊಟ್ಟಿರೋ ಟೈಮ್ನ ವೈ ಆ್ಯಕ್ಸಿಸಲ್ಲಿ ಹಾಕಿದ್ರೆ ಮಿಡಲ್ ಫಿಂಗರ್ ಬರ್ತಾ ಇದೆ ಪವನ್. ಹೌದಾ ಸರ್? ಓಕೆ ಸರ್, ಎಷ್ಟು ಕೊಡ್ತೀವಿ ಅಷ್ಟು ಓಕೆ ಸರ್. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇದ್ದರೆ ಆಗಾಮ ಕೈ ಬಿಡಲ